ಬಹಳ ಟೆನ್ಷನು, ಬಹಳ ಪ್ರತಿರೋಧಗಳು, ಎಲ್ಲ ತರದ ಪ್ರಾಬ್ಲಮ್ಗಳು ಆವಾಗ ಉಂಟಾಯಿತು. ಮತ್ತೆ ಎಲ್ಲದಕ್ಕಿಂತ ಹೆಚ್ಚು ಭೌಗೋಳಿಕ ಏಕೀಕರಣ ಮಾತ್ರ ಅಲ್ಲ ಲಕ್ಷ್ಯ, ನಮಗೆ ಮಾನಸಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಒಂದು ಏಕೀಕರಣ ಆಗಿ ಸಂಪನ್ಮೂಲವನ್ನು ಸಮಾನವಾಗಿ ಹಂಚಿಕೊಳ್ಳತಕ್ಕಂತಹ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು. ಯಾವುದೇ ಒಂದು ಕೆಲಸ, ಇವನ್ ಒಂದು ಆಟ ಆಡ್ಬೇಕಂತಂದ್ರೂ ಅದಕ್ಕೆ ರೂಲ್ ಬೇಕು, ಅದಕ್ಕೊಂದು ಚೌಕಟ್ಟು ಬೇಕು. ಕಬಡ್ಡಿ ಆಟ ಆಡ್ಬೇಕಂತಂದ್ರು ನಮ್ಮಲ್ಲಿ ಅತ್ಯಂತ ಜನಪ್ರಿಯ ಕ್ರೀಡೆ ಅಂದ್ರೆ ಕಬಡ್ಡಿ, ಅದಕ್ಕೂ ರೂಲ್ ಇದೆ. ಆ ರೂಲ್ಸ್ ಅನ್ನು ಬಿಟ್ಟು ನಾವು ಆಟ ಆಡಿದ್ರೆ ಅದು ಆಟ ಆಗೋದಿಲ್ಲ, ಅದು ಹೊಡೆದಾಟ ಆಗತ್ತೆ. ಇವತ್ತು ನಮ್ಮ ಸಮಾಜದಲ್ಲಿ ಕಾಣ್ತಕ್ಕಂಥ ಸಮಸ್ಯೆ ಅಂದ್ರೆ ಈ ಪಾರ್ಲಿಮೆಂಟು ನಮ್ಮ ವಿಧಾನಸಭೆಗಳನ್ನು ಸೇರಿಕೊಂಡಂತೆ ಏನಂತಂದ್ರೆ ರೂಲುಗಳನ್ನು ನಾವು ಪರಿಪಾಲಿಸುವುದಿಲ್ಲ, ಶಿಷ್ಟಾಚಾರಗಳ ಬಗ್ಗೆ ಗೌರವವಿಲ್ಲ. ನಮ್ಮ ಒಬ್ರು ಮಹೋನ್ನತ ವಿದ್ವಾಂಸರು ವಾಲ್ಟರ್ ಬಗೆಹೋಟ್ ಅಂತ ಅವರು ಇಂಗ್ಲಿಷ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳುವಾಗ ಹೇಳ್ತಾ ಇದ್ರು, ಸಮಾಜವನ್ನು ನಿರ್ಮಾಣ ಮಾಡ್ಬೇಕಂತಂದ್ರೆ ಅಥವಾ ನಮ್ಮ ಸಮಾಜದ ಆಶೋತ್ತರಗಳನ್ನು ಯಾರು ಪ್ರತಿನಿಧಿಸಬೇಕು ಅಂತ ಸಭೆಗಳಲ್ಲಿ ಈ ಅವುಗಳು ಸೇರ್ಬೇಕು ಅಂತಂದ್ರೆ ವಿಶ್ವವಿದ್ಯಾಲಯಗಳು ಯಾವುದೇನಾದರೂ ನಿರ್ಣಯಗಳು ಡಿಬೇಟ್ ಮತ್ತೆ ಡಿಸ್ಕಷನ್ ಇಂದ ಆಗಬೇಕು, ನಾಟ್ ಬೈ ಫೈಟಿಂಗ್ ಅಂತ. Decisions should be taken by debates and discussion and not by fisticuffs ಅಂತ ಹೇಳಿದೆ. ಇಂಥ ಒಂದು ನಮಗೆ ಅದೊಂದು ಚೌಕಟ್ಟಿದ್ರೆ ಯಾವ್ದು ಸರಿ ಯಾವ್ದು ತಪ್ಪು, ಯಾವುದರ ಒಳಗಡೆ ಯಾವ ಪರಿಧಿಯೊಳಗಡೆ ನಾವು ಸಂಚಾರ ಮಾಡಬಹುದು, ಈ ವಿಚಾರ ನಮ್ಮ ಮುಂದೆ ಸ್ಪಷ್ಟತೆ ಇರುತ್ತೆ. ಸಂವಿಧಾನವನ್ನು ಇದೇ ಉದ್ದೇಶದಿಂದ ಮಾಡಿದ್ರು. ಈ ಭಾರತ ದೇಶಕ್ಕೆ ಸಂವಿಧಾನ ಬಂತಂತಂದ್ರೆ ನಾವು ಮಾತ್ರ ಸಂವಿಧಾನವನ್ನು ಮಾಡಿದವರಲ್ಲ, ನಮ್ಮ ಹಿಂದೆನೂ 200 ವರ್ಷಗಳಿಂದಲೂ ಮೇಲ್ಪಟ್ಟು ಹಿಂದೆ ಅಮೆರಿಕ ದೇಶದಲ್ಲೂ ಸಂವಿಧಾನ ಬಂತು. ಅವರ ವೈಶಿಷ್ಟ್ಯ ಏನಂತಂದ್ರೆ ಬಹಳ ಚಿಕ್ಕದದು. ಇಂಗ್ಲೆಂಡ್ನಲ್ಲಿ ನಮ್ಮ ಮೇಲೆ ಯಾರು ಆಡಳಿತ ಮಾಡ್ತಾ ಇದ್ರು ಅವರಲ್ಲಿ ಅವರು ಸದಾಚಾರಗಳನ್ನೇ ಒಂದು ಸಂವಿಧಾನ ಅಂತ, ಅದು ಲಿಖಿತವಾಗಿ ಇಲ್ಲದೆ ಅವರಲ್ಲಿ ಹೆಚ್ಚು ಕೋಡ್ಗಳು ಆಕ್ಟ್ಗಳು ಇದ್ದಿರಲಿಲ್ಲ. ಒಂಥರದ ಸದಾಚಾರವನ್ನು ಅವರು ಗೌರವಿಸ್ತಾ ಅದರ ಚೌಕಟ್ಟಿನಲ್ಲಿ ಅವರು ನಡ್ಕೊಳ್ತಾ ಇದ್ರು. ಆಡಳಿತ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನು ಅದೇ ಪ್ರಕಾರ ನಡೀತಾ ಇತ್ತು. ಆದರೆ ನಮ್ಮದು ವಿಶಿಷ್ಟವಾದ ಒಂದು ದೇಶ, ಅನೇಕ ಭಾಷೆಗಳನ್ನು ಮಾತಾಡ್ತಕ್ಕಂಥವರು, ಅನೇಕ ಧರ್ಮಗಳನ್ನು ಪಾಲಿಸ್ತಕ್ಕಂಥವರು, ಧರ್ಮದ ಒಳಗಡೆ ಅವರದ್ದೇ ವಿಶಿಷ್ಟತೆಯನ್ನು ಕಾಪಾಡಿಕೊಂಡು ಬದುಕುವಂಥವರು, ಬುಡಕಟ್ಟು ಜನಾಂಗದವರು, ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್, ಅದರೊಳಗಡೆನೂ ಅನೇಕ ಗುಡ್ಡಗಾಡುಗಳಲ್ಲಿ ಜೀವನ ಮಾಡುವಂಥವರು, ಅವರವರ ವೈಶಿಷ್ಟ್ಯವನ್ನು ಅವರು ಕಾಪಾಡಿಕೊಂಡು ಬಂದಿದ್ರು. ಇವರೆಲ್ಲರೂ ಸೇರಿದಂಥ ಒಂದು ಸಮಾಜವನ್ನು ನಾವು ಶಾಂತಿಯುತವಾಗಿ ನಿರ್ಮಾಣ ಮಾಡಬೇಕು, ಚೆನ್ನಾಗಿ ಬಾಳ್ಬೇಕು ಅಂತ ಹೇಳೋ ಉದ್ದೇಶದಿಂದ ಎಲ್ಲ ಮಹನೀಯರು, ಮಹಾತ್ಮ ಗಾಂಧೀಜಿಯವರು ಅದಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟರು. ಜವಾಹರ್ಲಾಲ್ ನೆಹರು ಅವರು ಅದರ ಬಗ್ಗೆ ಠರಾವು ಮಂಡನೆ ಮಾಡಿದ್ರು. ಆಮೇಲೆ ಉದ್ಧಾಮ ಪಂಡಿತರುಗಳು ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು, ಆಮೇಲೆ ಮುನ್ಷಿಯವರು, ಇನ್ನು ಬಹಳಷ್ಟು ಮಂದಿ, ರಾಜೇಂದ್ರ ಪ್ರಸಾದ್ ಅವರು ಎಲ್ಲರೂ ಭಾಗವಹಿಸಿ ಅನೇಕ ದಿನಗಳ ಕಾಲ 2 ವರ್ಷಕ್ಕೂ ಮೀರಿ ಚರ್ಚೆ ನಡೆಯಿತು ಬಹಳ ವಿಸ್ತೃತವಾಗಿ. ಆಮೇಲೆ ಅದನ್ನು ಕರಡು ತಯಾರು ಮಾಡಿದರು. ನಂತರ ಮತ್ತೆ ಚರ್ಚೆ ಆಯಿತು. ನಂತರ ಈ ಸಂವಿಧಾನವನ್ನು ಈಗ ನಾವು ಏನು ನೋಡ್ತಾ ಇದ್ದೇವೆ, ಸಂವಿಧಾನ ಸ್ವಲ್ಪ ಮಟ್ಟಿಗೆ ಅದರಲ್ಲಿ ಅಮೆಂಡ್ಮೆಂಟ್ಗಳಾಗಿವೆ. ಹೇಳಿದರು ನಮ್ಮ ಪ್ರೊಫೆಸರ್ ಅವರು, 100ಕ್ಕೂ ಹೆಚ್ಚು ಆಗಿದೆ ಅಂತ. ಹೌದು. ಸೊ ನಾವೇನು ನೋಡ್ತಾ ಇದ್ದೇವೆ, ಆ ಕಾನ್ಸ್ಟಿಟ್ಯೂಷನ್ ಅನ್ನು ನಾವು ನಮಗೆ ಒಪ್ಪಿಸಿಕೊಂಡಂತಹದ್ದು. ಹಿಂದೆ ಬ್ರಿಟಿಷರ ಆಡಳಿತ ಇದ್ದಾಗ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ನಲ್ಲಿ ಮಾಡಿದ್ರು, ಅದು ನಮ್ಮದಲ್ಲ. ಅದು ಅದರ ಬಗ್ಗೆ ಪ್ರತಿರೋಧ ಬಂತು. ಇದು ನಮಗೆ ನಾವು ಒಪ್ಪಿಸಿಕೊಂಡಂತಹ ಒಂದು ಸಂವಿಧಾನ. ಯಾಕೆ ಓದಬೇಕು ಅಂತ ಹೇಳೋದು, ಈಗ ನಾವು ನೋಡ್ತಾ ಇದ್ದೇವೆ ಅನೇಕ ಕಾನೂನುಗಳು, ವರದಕ್ಷಿಣೆ ಕಾನೂನು, ಬಾಲ್ಯ ವಿವಾಹದ ಕಾನೂನು ಎಷ್ಟು ವರ್ಷಗಳಿಂದ ಇದೆ. 1961ರಲ್ಲಿ ವರದಕ್ಷಿಣೆ ನಿಷೇಧ ಕಾನೂನು ಬಂತು, ಬಾಲ್ಯ ವಿವಾಹದ ಕಾನೂನು ಬಂತು. ಇದರ ಉಲ್ಲಂಘನೆ ಇಷ್ಟು ಮಟ್ಟದಲ್ಲಿ ನಡೀತಾ ಇದೆ.
ಅಂದ್ರೆ ಸಾರ್ವಜನಿಕರು ಈ ಕಾನೂನು ನಮ್ಮದು, ನಮ್ಮ ಒಳ್ಳೇದಕ್ಕೆ ಅಂತೇಳಿ ಎಲ್ಲಿ ತನಕ ಅವರು ಯೋಚನೆ ಮಾಡೋದಿಲ್ಲ, ಆ ಯೋಚನೆ ಬರ್ಬೇಕಂತಂದ್ರೆ ಅದನ್ನು ಓದಬೇಕು, ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿ ತನಕ ಅಂತ ಕಾನೂನುಗಳು ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಉಲ್ಲಂಘನೆ ಆಗ್ತಾ ಇದೆ. ಈಗ ಸಂವಿಧಾನದ ಮೂಲ ಆಶಯಗಳು, ಸಂವಿಧಾನದ ಅನೇಕ ಏನು ಆರ್ಟಿಕಲ್ಸ್ಗಳಿವೆ, ಅದನ್ನು ಆಡಳಿತದ ಮಟ್ಟದಲ್ಲಿ, ಜನಸಾಮಾನ್ಯರ ಮಟ್ಟದಲ್ಲಿ ಪ್ರತಿಯೊಬ್ಬರು ತಮಗೆ ಅನುಕೂಲ ಇದ್ದದನ್ನು ಮಾತ್ರ ಒಪ್ಪಿಕೊಂಡು, ತಮಗೆ ಅಷ್ಟೊಂದು ಅನುಕೂಲ ಇಲ್ಲ ಅಂತ ಹೇಳೋದನ್ನು ಸಾರಾಸಗಟಾಗಿ ವಯಲೇಟ್ ಮಾಡ್ತಾ ಇರೋದು, ಭ್ರಷ್ಟಾಚಾರ ಹೆಚ್ಚಾಗ್ತಾ ಇರುವಂಥದ್ದು, ಇದು ಬಹಳ ಘಾತಕವಾದಂತಹ ಬೆಳವಣಿಗೆ. ಇದನ್ನು ಪರಿಗಣಿಸಿ ಈ ಸಂವಿಧಾನವನ್ನು ಓದು ಅಂತ ಹೇಳುವಂಥ ಆಂದೋಲನ ಮಾಡಿದರೆ ಜನರ ಚಿಂತನೆಯಲ್ಲಿ, ಅವರ ನಡವಳಿಕೆಯಲ್ಲಿ ಬದಲಾವಣೆ ಬರಬಹುದು. ಆ ತನ್ಮೂಲಕ ಸಾರ್ವಜನಿಕರ ಜೀವನದಲ್ಲಿ ಒಂದು ಶಿಷ್ಟಾಚಾರ, ನಾವು ಕಾನೂನನ್ನು ಪಾಲಿಸಬೇಕು, ಯಾರಿಗೆ ಹೆಚ್ಚು ತೊಂದರೆ ಇದೆ ಅವರಿಗೆ ಈ ಸಂಪನ್ಮೂಲವನ್ನು ಹಂಚುವಿಕೆ ನಡೆಯುವಾಗ ಅವರಿಗೆ ಪ್ರಾಶಸ್ತ್ಯ ಸಿಗಬೇಕು. ಇಂಥ ಕೆಲವು ಶಿಷ್ಟಾಚಾರಗಳು ನಮ್ಮಲ್ಲಿ ಒಡಮೂಡಬಹುದು. ಇದರಿಂದ ಸಾರ್ವಜನಿಕ ಪಬ್ಲಿಕ್ ವೆಲ್ಫೇರ್ ಆಗ್ಬೋದು ಅಂತ ಹೇಳೋ ಉದ್ದೇಶದಿಂದ ಈ ಸಂವಿಧಾನವನ್ನು ಓದು, ಸಂವಿಧಾನದ ಆಶಯಗಳ ಸಾರ್ವತ್ರೀಕರಣ ಆಗ್ಬೇಕಂತಂದ್ರೆ ಇದು ಅವಶ್ಯಕತೆ ಇದೆ ಅಂತ ತಿಳ್ಕೊಂಡು ಇದೊಂದು ಈಗ ಇತ್ತೀಚೆಗೆ ಕೆಲವು ವರ್ಷದಿಂದ ಒಂದು ಆಂದೋಲನ ರೂಪದಲ್ಲಿ ಮಾಡ್ತಾ ಇದ್ದೇವೆ. ನೀವು ಇದಕ್ಕೆ ಯೂನಿವರ್ಸಿಟಿಯವರು ಇದರಲ್ಲಿ ಕೈ ಜೋಡಿಸತಕ್ಕಂಥದ್ದು ಬಹಳ ಶ್ಲಾಘನೀಯವಾದ. ಈ ಸಂವಿಧಾನದ ಪ್ರಿಯಾಂಬುಲ್ ಅಂತ ಹೇಳುವಂಥದ್ದು ಅದರ ಅಂತಃಸಾಕ್ಷಿ, ಅದು ಕಾನ್ಶಿಯನ್ಸ್, ಅದರಲ್ಲಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಅದನ್ನು ಕೇಶವಾನಂದ ಭಾರತಿ ಕೇಸ್ನಲ್ಲಿ ನಮ್ಮ ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ಹೇಳಿದೆ, ಇಟ್ ಈಸ್ ದಿ ಬೇಸಿಕ್ ಸ್ಟ್ರಕ್ಚರ್, ಇಟ್ ಈಸ್ ಒನ್ ಆಫ್ ದಿ ಬೇಸಿಕ್ ಸ್ಟ್ರಕ್ಚರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅಂದ್ರೆ ಒಂದು ಬಿಲ್ಡಿಂಗ್ ನಿಲ್ಬೇಕಂತಂದ್ರೆ ಅದರ ಫೌಂಡೇಶನ್, ಒಂದು ಬೇಸಿಕ್ ಸ್ಟ್ರಕ್ಚರ್ ಇರ್ಬೇಕು. ಅದು ಕೊಲ್ಯಾಪ್ಸ್ ಆದರೆ ಆ ಒಂದು ಎಡಿಫಿಸ್, ಆ ಒಂದು ಸ್ಟ್ರಕ್ಚರ್ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿರುವಂತಹ ಮೂಲ ಫಸ್ಟ್ ನೀವು ನೋಡಿ, ವಿ ದಿ ಪೀಪಲ್ ಆಫ್ ಇಂಡಿಯಾ, ಆ ಕಲ್ಪನೆ ನೋಡ್ಬೇಕು. ಯಾಕೆ ಅಂತಂದ್ರೆ ನಾವು ಬಹುತ್ವದ ವಿಚಾರ ಮಾತಾಡ್ತೇವೆ. ಬಹುತ್ವದ ವಿಚಾರ ಅಂತಂದ್ರೆ ಏನು? ಎಲ್ಲಾ ವರ್ಗಗಳನ್ನು, ಅಂದ್ರೆ ಭಾಷೆ ಇರ್ಬೋದು, ಜಾತಿ ಇರ್ಬೋದು, ಮತ ಇರ್ಬೋದು. ಮತ ಅಂತ ಹೇಳಿದ್ರೆ ಅನೇಕ ಸಂದರ್ಭಗಳಲ್ಲಿ ನಾವು ರಿಲಿಜನ್ ಅಂತ ಹೇಳುವ ಕಲ್ಪನೆ ಮಾಡ್ತೇವೆ. ಅಲ್ಲ, ಮತ ಅಂತ ಹೇಳ್ತಕ್ಕಂಥದ್ದು ಅಭಿಮತ, ಅನೇಕ ಶೇಡ್ಸ್ ಆಫ್ ಒಪಿನಿಯನ್ಸ್, ಬೇರೆ ಬೇರೆ ಜಾತಿಯವರು, ಬೇರೆ ಬೇರೆ ಧರ್ಮದವರು. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಎಲ್ಲರಿಗೂ ಪ್ರಾತಿನಿಧ್ಯ ಇತ್ತು. ಬುಡಗಟ್ಟಿನ ಜನಾಂಗದವರು ಇದ್ರು, ಈಗಿನ ಜಾರ್ಖಂಡ್, ಛತ್ತೀಸ್ಗಢ ಏರಿಯಾದ ಅಲ್ಲಿಂದ ಪ್ರತಿನಿಧಿಗಳಿದ್ರು. ಮಹಿಳೆಯರಿದ್ರು ಬಹಳಷ್ಟು ಮಂದಿ. ವಿದೇಶಗಳಲ್ಲಿ, ನಮ್ಮ ಇಂಗ್ಲೆಂಡ್, ಅಮೆರಿಕಗಳಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಪ್ರಾತಿನಿಧಿ ಅವರಿಗೆ ರೆಪ್ರೆಸೆಂಟೇಷನ್ ಸಾರ್ವಜನಿಕ ಜೀವನದಲ್ಲಿ ಸಿಕ್ಕಿದ್ದು ನಮ್ಮ ನಂತರ. ಅಂದ್ರೆ ಆ ತರದ ಒಂದು ಪ್ಲೂರಲ್ ಒಂದು ಸಭೆ ಮಾಡಿದರು ಎಲ್ಲಾ ವರ್ಗದ. ಇದನ್ನು ಬಹಳವಾಗಿ ಗಮನಿಸ್ಬೇಕು ನಾವು. ಯಾಕೆ ಸಂವಿಧಾನ ಯಾಕೆ ಗೌರವಿಸ್ಬೇಕಂತಂದ್ರೆ, ಇಷ್ಟು ಎಲ್ಲಾ ವರ್ಗದವರು ಸೇರಿ, ಮುಸ್ಲಿಮ್ಸ್ ಇದ್ರು, ಕ್ರಿಶ್ಚಿಯನ್ಸ್ ರೆಪ್ರೆಸೆಂಟೇಷನ್ ಇತ್ತು, ಪರಿಶಿಷ್ಟ ಜಾತಿಯವರಿದ್ರು, ಪರಿಶಿಷ್ಟ ಪಂಗಡದವರಿದ್ರು, ಎಲ್ಲ ವರ್ಗದ ಅತ್ಯುತ್ತಮ ಮೇಧಾವಿಗಳು ಅಲ್ಲಿ ಸೇರಿದ್ರು. ಡಾಕ್ಟರ್ ಅಂಬೇಡ್ಕರ್ ಸಾಹೇಬರ ವಿಚಾರ ತಾವು ಯಾರೋ ಪ್ರಸ್ತಾಪ ಮಾಡಿದಿರಿ. ಅವರು ಅತ್ಯಂತ ಹಿಂದುಳಿದ ಜನಾಂಗದಿಂದ ಬಂದಂಥವರು. ತಮ್ಮ ಬುದ್ಧಿಮತ್ತೆಯಿಂದಲೇ ತಾವು ಗಮನಿಸಬೇಕಾದ ವಿಚಾರ ಏನಂತಂದ್ರೆ, ತಮ್ಮ ಬುದ್ಧಿಮತ್ತೆಯಿಂದ, ತಮ್ಮ ಪರಿಶ್ರಮದಿಂದ ಅವರು ಸಮಾಜದ ಮುಂಚೂಣಿಗೆ ಬಂದರು. ಅವ್ರನ್ನ ಯಾರು ಕೈ ಎಳೆದು ಅಲ್ಲಿಗೆ ಕೈ ಹಿಡಿದು ಎಳೆದು ತಗೊಂಡೋಗಿದ್ದಲ್ಲ. ಅಂತ ಪ್ರತಿಭಾನ್ವಿತರು ಸೇರಿ, ಅದಕ್ಕೆ ವಿ ದಿ ಪೀಪಲ್ ಆಫ್ ಇಂಡಿಯಾ. ಆವಾಗ ಈ 30 ಕೋಟಿ ಜನಸಂಖ್ಯೆ ಇದ್ರೆ 30 ಕೋಟಿಯಲ್ಲಿ ಸೇರಿರಲಿಲ್ಲ. ಆದ್ರೆ 30 ಕೋಟಿಯನ್ನು ಪ್ರತಿನಿಧಿಸಿ ನಿಜವಾಗಿ ನಾನು ರೆಪ್ರೆಸೆಂಟೇಷನ್. ಇದನ್ನು ನಾನು ಒತ್ತಿ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಮುಂದಿನ ಪ್ರತಿಯೊಂದು ಪ್ರಾಮುಖ್ಯವಾದ ಆರ್ಟಿಕಲ್ಗಳಲ್ಲೂ ಅದು ಪ್ರತಿಧ್ವನಿಸ್ತದೆ. ಭಾರತದ ನಿಜವಾದ ಏಕೀಕರಣ ಆಗಬೇಕು, ಅಭಿವೃದ್ಧಿಯಲ್ಲಿ ಎಲ್ಲರಿಗೂ ಪಾಲುಗಾರಿಕೆ ಇರಬೇಕು. ವಿ ದಿ ಪೀಪಲ್ ಆಫ್ ಇಂಡಿಯಾ. ಸೊ ನಾವು ಸಂವಿಧಾನವನ್ನು ಮಾಡಿದಾಗ ಭಾರತದ ಧ್ವನಿ ಅದರಲ್ಲಿ ಕಾಣಬೇಕು. ಭಾರತದ ಒಂದು ಏನಿದೆ, ನಮ್ಮ ಧ್ವನಿ, ನಮ್ಮ ಆಶಯ, ನಮ್ಮ ಆಸ್ಪಿರೇಷನ್ಸ್,
ಇದನ್ನು ಅದು ಪ್ರತಿಧ್ವನಿಸಬೇಕು ಅಂತ ಹೇಳೋ ಉದ್ದೇಶದಿಂದ ಅದನ್ನು ಮಾಡಿದ್ರು. ಮ್ಯಾಕ್ಸಿಮಮ್ ಹ್ಯಾಪಿನೆಸ್ ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್, ಅಂದ್ರೆ 100% ಜನಗಳು. ಈ ಉದ್ದೇಶ ಅದರಲ್ಲಿ ಇತ್ತು. ಅವರು ಮತ್ತೆ ಅನೇಕ ನೋಡಿ, ಜಸ್ಟಿಸ್ ಅಂತ ಹೇಳ್ತಕ್ಕಂಥದ್ದು ಅದೊಂದು ಐಡಿಯಲ್. ಅದು ಪ್ಲೇಟೋನಿಂದ, ಅಂದ್ರೆ ನಾವು ವೆಸ್ಟರ್ನ್ ಫಿಲಾಸಫಿಯನ್ನು ಯೋಚನೆ ಮಾಡ್ಬೇಕಂತಂದ್ರೆ ಪ್ಲೇಟೋನಿಂದ ಅದರ ಚರ್ಚೆ ನಡೆದಿದೆ. ಏನು ಜಸ್ಟಿಸ್ ಅಂದ್ರೆ ಏನು? ಆ ಜಸ್ಟಿಸ್ ಅನ್ನು ಅಂದ್ರೆ ಯಾರಿಗೆ ಸಮಾಜದಲ್ಲಿ ಹೆಚ್ಚು ಶಕ್ತಿ ಇದೆ ಅವನು ಇದು ನ್ಯಾಯ ಅಂತ ಹೇಳಿದಾಗ ಬೇರೆಯವರು ನಾವು ತುಳಿದು ಹಾಕಿ ಅದೇ ನ್ಯಾಯ ಅಂತ ಹೇಳ್ತಾರೆ. ನಮ್ಮ ಸಂವಿಧಾನದ ಆಶಯ ಅಲ್ಲ. ಜಸ್ಟಿಸ್ ಈಸ್ ನಾಟ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟ್ರಾಂಗರ್. Justice is not to perpetuate the interest of the stronger. Justice is the interest of the poorest of the poor. ಅವನಿಗೆ ನ್ಯಾಯ ದೊರಕಿಸ್ತಕ್ಕಂಥದ್ದು. ಯಾರು ಸಮಾಜದ ಅಂಚಿನಲ್ಲಿದ್ದಾನೆ ಅವನನ್ನು ಮುಂಚೂಣಿಗೆ ತರಬೇಕು. ಅವನು ಸೆಂಟ್ರಲ್ ಪ್ಲೇಸಿಗೆ ಅವನು ಬರತಕ್ಕಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಬೇಕು. ಲಿಬರ್ಟಿ, ಆಮೇಲೆ ಈಕ್ವಾಲಿಟಿ, ಫ್ರಾಟರ್ನಿಟಿ, ಭ್ರಾತೃತ್ವ, ಇವೆಲ್ಲ ನಿರ್ಮಾಣ ಆಗಬೇಕು ಅಂತ ಹೇಳೋ ಉದ್ದೇಶದಿಂದ ಸಂವಿಧಾನ ನಾವು ಮುಂದೆ ಸ್ವಲ್ಪ ಗಮನಿಸಿದಾಗ, ಅಂದ್ರೆ ಈಗಲೇ ನಾವು ಶುರು ಮಾಡುವಾಗಲೇ 20-25 ನಿಮಿಷ ಆಯಿತು. ಸೊ ಇದನ್ನು ಸಿಂಬಲೈಸಸ್ ನೇಟಿವಿಟಿ, ನಮ್ಮ ರಿಕ್ವೈರ್ಮೆಂಟ್ ಅನ್ನು ಇದು ಸಿಂಬಲೈಸಸ್ ದಿಸ್ ಕಾನ್ಸ್ಟಿಟ್ಯೂಷನ್. ಅದನ್ನು ನಾವು ಜನಗಳು ಒಪ್ಪಿಕೊಳ್ಬೇಕಂತಂದ್ರೆ ಅದರ ಮೂಲ ಆಶಯದ ಪರಿಚಯ ಆಗಬೇಕು. ಇದು ನಾವು ಸಂವಿಧಾನ ಯಾಕೆ ಓದಬೇಕು ಅಂತ ಹೇಳೋ ಕಾರಣ ಅಂತ ನನಗೆ ಅನಿಸ್ತದೆ. ಆಮೇಲೆ ಇದಕ್ಕೊಂದು ಸ್ಟ್ರಕ್ಚರಲ್ ಪ್ಯಾಟರ್ನ್ ಇದೆ. ಒಂದು ಕಟ್ಟಡ ಕಟ್ಟಬೇಕಂತಂದ್ರೆ ಇದಕ್ಕೊಂದು ಸ್ಟ್ರಕ್ಚರಲ್ ಪ್ಯಾಟರ್ನ್ ಇರುತ್ತೆ. ಫ್ರಂಟಿಗೆ ಎಲಿವೇಶನ್, ಇನ್ನೊಂದು ಮತ್ತೊಂದು, ನಿಮ್ಗೆ ಗೊತ್ತಿದೆ ಏನು ಈ ಸ್ಟ್ರಕ್ಚರಲ್ ಪ್ಯಾಟರ್ನ್. ಒಂದು ಪ್ರಿಯಾಂಬಲ್. ಆ ಪ್ರಿಯಾಂಬಲ್ ಅದರ ಅಂತಃಸಾಕ್ಷಿ, ಕಾನ್ಶಿಯನ್ಸ್ ಅನ್ನು ಹೇಳುತ್ತೆ. ಆಮೇಲೆ 395 ಆರ್ಟಿಕಲ್ಸ್ ಇವೆ. ನಮ್ಮ ವಿಶ್ವದಾದ್ಯಂತ ಅನೇಕ ದೇಶಗಳಲ್ಲಿ, ಬಹುಮಟ್ಟಿಗೆ ಎಲ್ಲ ದೇಶಗಳಲ್ಲೂ ಒಂದು ಸಂವಿಧಾನ ಇದೆ. ತೋರಿಕೆ ಅನೇಕ ದೇಶಗಳಲ್ಲಿವೆ. ಕೆಲವು ದೇಶಗಳಲ್ಲಿ ನಿಜವಾಗಿನಾದರೂ ಆ ಸಂವಿಧಾನ ಅವರ ಆಡಳಿತದ ಸೂತ್ರವಾಗಿ ಅದಿದೆ. ಇಷ್ಟು ವಿಸ್ತೃತವಾದಂಥ ಸಂವಿಧಾನ ಜಗತ್ತಿನ ಯಾವ ದೇಶದಲ್ಲೂ ಇಲ್ಲ. ನಾವು ಪ್ರತಿಯೊಂದು ಡೀಟೇಲ್ ಅನ್ನು ಅವರು ಡಿಸ್ಕಷನ್ ಮಾಡಿ, ಚರ್ಚೆ ಮಾಡಿ, ಪ್ರತಿಯೊಂದು ವಿಚಾರವನ್ನು ಅದರಲ್ಲಿ ಒಳಗೂಡಿಸಿದ್ದಾರೆ. 395 ಆರ್ಟಿಕಲ್ಸ್, 22 ಚಾಪ್ಟರ್ಸ್ ಇದೆ, ಅದರಲ್ಲಿ 12 ಶೆಡ್ಯೂಲ್ಗಳಿವೆ. ಇಷ್ಟು ದೊಡ್ಡ ಬೃಹದಾಕಾರದ ಸಂವಿಧಾನ ಇದು. ಇಷ್ಟೆಲ್ಲ ಇದ್ದು ಆವಾಗ ಅವರಿಗೆ ಕಾಶ್ಮೀರದ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಆಗಲಿಲ್ಲ. ಹಾಗಾಗಿ ಅವರಿಗೊಂದು ವಿಶೇಷವಾದಂತಹ ಒಂದು ಕಾನ್ಸ್ಟಿಟ್ಯೂಷನ್ ಇತ್ತು. ಇತ್ತೀಚೆಗೆ ತಾವು ಗಮನಿಸಿರ್ಬೋದು, ಈ 370 ಬಗ್ಗೆ ಬಹಳ ಚರ್ಚೆ ಆಗಿದೆ. ಅದ್ರ ಬಗ್ಗೆ ನಾನೇನು ಹೇಳೋದಿಲ್ಲ. ಆಮೇಲೆ ಇನ್ನು ಜನಸಾಮಾನ್ಯರನ್ನು ನಾವು ಸಂವಿಧಾನ ಓದು ಅಂತ ಹೇಳಿದಾಗ ಕಾಮರ್ಸ್ ಬಗ್ಗೆ, ಟ್ರೇಡ್ ಬಗ್ಗೆ, ಸಂವಿಧಾನದ ತಿದ್ದುಪಡಿಯ ಪರಿಶೋಧನೆಯ ವಿಧಾನಗಳು, ಆಮೇಲೆ ನಮ್ಮ ಸುಪ್ರೀಂ ಕೋರ್ಟ್ ಫಾರ್ಮೇಷನ್ ಹೇಗೆ, ಪಾರ್ಲಿಮೆಂಟ್ ಫಾರ್ಮೇಷನ್ ಹೇಗೆ, ಪ್ರೆಸಿಡೆಂಟ್ ಹೇಗೆ ಇಲೆಕ್ಟ್ ಆಗ್ತಾನೆ, ಇದು ಅವನಿಗೆ ದಿನನಿತ್ಯದ ಜೀವನಕ್ಕೆ ಅಷ್ಟೊಂದು ಅವಶ್ಯಕತೆ ಇಲ್ಲ. ನಾನು ಅದ್ರ ಬಗ್ಗೆ ಹೋಗೋದಿಲ್ಲ. ಆದರೆ ಅತ್ಯಂತ ಇನ್ನೊಂದು ಪ್ರಾಮುಖ್ಯ, ಅದನ್ನು ಗ್ರಾನ್ವಿಲ್ ಆಸ್ಟಿನ್ ಅಂತ ಹೇಳ್ತಕ್ಕಂಥ ಸ್ಕಾಲರ್, ಬಹಳ ಅವರು ನಮ್ಮ ಸಂವಿಧಾನ ಅಧ್ಯಯನ ಮಾಡಿದ್ದಾರೆ. ಅವರನ್ನು ಸಂವಿಧಾನವನ್ನು ಚರ್ಚೆ ಮಾಡುವ ಎಲ್ಲ ಸಂದರ್ಭದಲ್ಲೂ ಅವರು ಹೇಳಿದ್ದನ್ನು ಉದ್ಧರಿಸಿ ಮಾತಾಡ್ತಾರೆ ಸಾರ್ವಜನಿಕ, ನಮ್ಮ ಅನೇಕ ಸ್ಕಾಲರ್ಸ್. ಅವರು ಹೇಳಿದ್ರು, ಇಟ್ ಈಸ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ದಿ, ಇಟ್ ಈಸ್ ದಿ ಕಾನ್ಶಿಯನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ. ಇಟ್ ಈಸ್ ದಿ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಯಾವುದದು? ಒಂದು ಫಂಡಮೆಂಟಲ್ ರೈಟ್ಸ್. ಫಂಡಮೆಂಟಲ್ ರೈಟ್ಸ್ ಅಂದ್ರೆ ನಿಮ್ಗೆ ಗೊತ್ತಿದೆ. ಆಮೇಲೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಇನ್ನು ಫಂಡಮೆಂಟಲ್ ಡ್ಯೂಟೀಸ್. ಇದು ನಂತರ ಆಯ್ತು. ಇಂದಿರಾ ಗಾಂಧಿಯವರು, ಮಾನ್ಯ ಪ್ರಧಾನಿ ಇಂದಿರಾ ಗಾಂಧಿಯವರು ಅದನ್ನು ತಂದರು. ನಾವು ಸ್ವಲ್ಪ ವೈಜ್ಞಾನಿಕವಾದ ಚಿಂತನೆ ಬೇಕು, ಸೈಂಟಿಫಿಕ್ ಟೆಂಪರ್ ಬರಬೇಕು, ಇಂಟರ್ನ್ಯಾಷನಲ್ ಲಾಸ್ ಅದನ್ನೆಲ್ಲ ನಾವು ಗೌರವಿಸಬೇಕು, ಹೀಗೆಲ್ಲ ಅನೇಕ ಉದ್ದೇಶಗಳನ್ನು ಅದರಲ್ಲಿ ಅಳವಡಿಸಿದರು. ಎಲ್ಲದಕ್ಕಿಂತ ಹೆಚ್ಚು ಫಂಡಮೆಂಟಲ್ ರೈಟ್ಸ್ ಅಂಡ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಈ ಕಾನ್ಸ್ಟಿಟ್ಯೂಷನ್ನ ವರ್ಕಿಂಗ್ ಬಗ್ಗೆ ಒಂದು ಕಮಿಷನ್ ಆಯಿತು. ತಾವು ಕೇಳಿರಬಹುದು, ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿ ಕೆಲಸ ಮಾಡಿದವರು, ಅತ್ಯಂತ ಶ್ರೇಷ್ಠ ವಿದ್ವಾಂಸರು ಆದಂತಹ
ಮಾನ್ಯ ಗೌರವಾನ್ವಿತ ನ್ಯಾಯಮೂರ್ತಿ MN ವೆಂಕಟಾಚಲಯ್ಯನವರು ಅಧ್ಯಕ್ಷರಾಗಿ ಕಾನ್ಸ್ಟಿಟ್ಯೂಷನ್ ರಿವ್ಯೂ ಬಗ್ಗೆ ಕಮಿಟಿ ಆಯಿತು. ಅದರಲ್ಲಿ ಅವರು ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯನ್ನು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂಡ್ ಆಕ್ಷನ್ ಅಂತ ಅದಕ್ಕೆ ಸ್ವಲ್ಪ ಸೇರಿಸಬೇಕು ಅಂತ ಅವರು ಸಲಹೆ ಮಾಡಿದ್ರು. ಅವರ ಕಮಿಷನ್ ಆ ಥರ ಸಲಹೆ ಮಾಡಿದ್ರು. ಯಾಕೆ, ಏನದರ ಪ್ರಾಮುಖ್ಯತೆ? ಈ ಫಂಡಮೆಂಟಲ್ ರೈಟ್ಸ್ they lay emphasis on civil and political rights. Civil and political rights. Directive principles of state policy, ಈ ರಾಜ್ಯದ ನಿರ್ದೇಶ ತತ್ವಗಳು ಅಂತ ನಾವೇನು ಹೇಳ್ತೇವೆ, ಅವು ಸೋಷಿಯೋ ಇಕನಾಮಿಕ್ ರೈಟ್ನ ಬಗ್ಗೆ ಹೈಲೈಟ್ ಮಾಡಿದೆವು. ನಮ್ಮ ಸಮಾಜದಲ್ಲಿ ನಿಜವಾಗಿಯೂ ಈಕ್ವಾಲಿಟಿ, ಸಮಾನತೆ ಸ್ಥಾಪನೆ ಆಗ್ಬೇಕಂತಂದ್ರೆ ಸೋಷಿಯೋ ಇಕನಾಮಿಕ್ ರೈಟ್ಸ್ಗಳ ಸಾಕಾರ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ನಡಿಬೇಕು. ಅದಿಲ್ಲದೆ ಸಿವಿಲ್ ಪೊಲಿಟಿಕಲ್ ರೈಟ್ ಅನ್ನು ನೀವು ಎಷ್ಟು ಬಲಪಡಿಸಿದ್ರು ಅದು ಅಲಂಕಾರಿಕವಾಗಿಯೇ ಉಳಿತದೆ. ಅವನು ಜನಸಾಮಾನ್ಯ ಯಾರು ಹಿಂದುಳಿದಿದ್ದಾನೆ ಅವನು ಮುಂಚೂಣಿಗೆ ಬರ್ಲಿಕ್ಕೆ ಆಗೋದಿಲ್ಲ. ಆರಂಭದಲ್ಲಿ ನಮಗೆ ಸಂಪನ್ಮೂಲದ ಕೊರತೆ ಇತ್ತು. ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋದಾಗ, ಆಡಳಿತವನ್ನು ನಮ್ಮ ಕೈಗೆ ಬಿಟ್ಟು ಹೋದಾಗ ನಮ್ಮ ಸಂಪನ್ಮೂಲವನ್ನೆಲ್ಲ ದೋಚಿದ್ರು. ಇಲ್ಲಿ ಏನು ಒಳ್ಳೆಯ ಈ ನೇಯ್ಗೆಗಳಿರ್ಬೋದು, ಬೇರೆ ಬೇರೆ ನಮ್ಮ ಕಾಟೇಜ್ ಇಂಡಸ್ಟ್ರಿಗಳಿದ್ದು ಅವನ್ನೆಲ್ಲ ನಿರ್ನಾಮ ಮಾಡಿ ಅವರಿಗೊಂದು ಮಾರ್ಕೆಟ್ ಕ್ರಿಯೇಟ್ ಮಾಡತಕ್ಕಂಥ ಸನ್ನಿವೇಶ ಮಾಡಿದ ಕಾರಣ ಜನರ ಆತ್ಮವಿಶ್ವಾಸ, ಅವರಿಗೆ ತಮ್ಮ ಕೌಶಲ್ಯಗಳ ಬಗ್ಗೆ ಇದ್ದಂಥ ವಿಶ್ವಾಸನೇ ಹೊರಟೋಗಿತ್ತು. ಅವರು ಬಹುಶಃ ಮಾಡಿದಂಥ ಅತ್ಯಂತ ಒಂದು ಅವರ ಆಡಳಿತದ ಅತ್ಯಂತ ಕೆಟ್ಟ ಪರಿಣಾಮ ಅಂತಂದ್ರೆ ನಾವು ನಮ್ಮ ಸ್ವಂತಿಕೆಯನ್ನು ಕಳ್ಕೊಂಡಿದ್ವಿ. ಯಾವುದೇ ರಾಷ್ಟ್ರ, ಯಾವುದೇ ಸಮಾಜ ತನ್ನ ಸ್ವಂತಿಕೆಯನ್ನು ಕಳ್ಕೊಂಡ್ರೆ ಅದು ಏಳಿಗೆಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದಾಗ ಸಂಪನ್ಮೂಲ ಇರಲಿಲ್ಲ. ಈ ಸೋಷಿಯೋ ಇಕನಾಮಿಕ್ ರೈಟ್ಸ್ ಅನ್ನು ನಾವು ಸಮಾಜದ ಎಲ್ಲಾ ವರ್ಗಗಳಿಗೆ ಕೊಡ್ಬೇಕಂತಂದ್ರೆ ಆರ್ಥಿಕ ಸಂಪನ್ಮೂಲದ ಅವಶ್ಯಕತೆ ಇದೆ. ಅದು ಯಾಕೆ ಅಂತ ನಿಮಗೆ ಮುಂದೆ ನೋಡಿದಾಗ ಗೊತ್ತಾಗತ್ತೆ. ಅಥವಾ ನೀವು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂದ್ರೆ ಪಾರ್ಟ್ 4 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಓದಿದಾಗ ನಿಮಗೆ ಗೊತ್ತಾಗತ್ತೆ. ಈ ಸಿವಿಲ್ ಅಂಡ್ ಪೊಲಿಟಿಕಲ್ ರೈಟ್, ಫಂಡಮೆಂಟಲ್ ರೈಟ್ ಯಾವುದನ್ನು ಆರ್ಟಿಕಲ್ 12 ನಿಂದ 35 ತನಕ ನಾವೇನು ಹೇಳ್ತೇವೆ ಫಂಡಮೆಂಟಲ್ ರೈಟ್ಸ್, ಅದು ನೆಗೆಟಿವ್ ಇನ್ ಇಟ್ಸ್ ಟೋನ್ ಅಂಡ್ ಕಂಟೆಂಟ್. ಅಂದ್ರೆ ಸಮಾಜದಲ್ಲಿ ಅವನು ಇಂಥ ಪ್ರದೇಶದಿಂದ ಬಂದವನು, ಇಂಥ ಪಂಗಡದಿಂದ ಬಂದವನು, ಇಂಥ ಭಾಷೆಯನ್ನು ಮಾತಾಡುವವನು, ಈ ಲಿಂಗದವನು, ಈ ಯಾವುದೇ ಕಾರಣದಲ್ಲಿ ತಾರತಮ್ಯ ಮಾಡಬಾರದು. ಈಕ್ವಾಲಿಟಿ ಬಿಫೋರ್ ದಿ ಲಾ ಅಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ದಿ ಲಾ. ಈ ಸಿವಿಲ್ ಅಂಡ್ ಪೊಲಿಟಿಕಲ್ ರೈಟ್ ಅನ್ನು ಏನು ಕಾಯ್ದಿಡ್ತವೆ ಇವೆಲ್ಲ ನೆಗೆಟಿವ್ ಇನ್ ಇಟ್ಸ್ ಟೋನ್ ಅಂಡ್ ಕಂಟೆಂಟ್. ಸ್ಟೇಟ್ ಅಂತದ್ದು ನಡೆದಾಗ ಅದನ್ನು ತಡಿಬೇಕು ಅಂತ ಹೇಳತಕ್ಕಂಥದ್ದು. ಆರ್ಟಿಕಲ್ 14 ಈ ಸಮಾನತೆಯ ತತ್ವವನ್ನು ಬಹಳ ಎತ್ತಿ ಹಿಡಿತದೆ. ಒಂದೇನಂತಂದ್ರೆ ಯಾವುದೇ ಕಾನೂನುಗಳು ಸ್ವಾತಂತ್ರ್ಯ ಪೂರ್ವದಲ್ಲಿ ಇತ್ತು, ಅದು ಫಂಡಮೆಂಟಲ್ ರೈಟ್ಗೆ ತೊಂದರೆ ಆಗತ್ತೆ, ಧಕ್ಕೆ ತರತ್ತೆ ಅಂತಂದ್ರೆ ಅಂತ ಕಾನೂನುಗಳು ಸಂವಿಧಾನ ಬಂದ ನಂತರ ಊರ್ಜಿತವಾಗಿ ಇರುವುದಿಲ್ಲ ಅಂತ ಹೇಳೋದನ್ನ ಆರ್ಟಿಕಲ್ 13 ಹೇಳುತ್ತೆ. ಮುಂದೆ ಮಾಡಿದ ಕಾನೂನುಗಳು ಸಂವಿಧಾನದ ಈ ನಮ್ಮ ಫಂಡಮೆಂಟಲ್ ರೈಟ್ಸ್ಗೆ ಧಕ್ಕೆ ತರತಕ್ಕಂಥ ಅಂಶಗಳನ್ನು ಒಳಗೊಂಡಿದ್ರೆ ಅವು ಊರ್ಜಿತವಾಗತಕ್ಕದ್ದಲ್ಲ ಅಂತ ಹೇಳಿ ಆರ್ಟಿಕಲ್ 13 ಹೇಳುತ್ತೆ. ಅಂದ್ರೆ ಫಂಡಮೆಂಟಲ್ ರೈಟ್ ಏನಿದೆ, ಈಕ್ವಾಲಿಟಿ ಇರ್ಬೋದು, ಈಕ್ವಲ್ ಪ್ರೊಟೆಕ್ಷನ್ ಇರ್ಬೋದು, ಆಮೇಲೆ ಈಕ್ವಲ್ ಅಪರ್ಚುನಿಟಿ ಇರ್ಬೋದು. ಅಂದ್ರೆ ನಮ್ಮ ಪ್ರತಿನಿಧಿ ನಾವು ರೆಪ್ರೆಸೆಂಟೇಷನ್ ಮಾಡೋದಲ್ಲಿ ಇರ್ಬೋದು, ಪಬ್ಲಿಕ್ ಎಂಪ್ಲಾಯ್ಮೆಂಟ್ ನಲ್ಲಿ ಇರ್ಬೋದು, ಅಥವಾ ಪಬ್ಲಿಕ್ ಕಾಂಟ್ರಾಕ್ಟ್ಗಳಿರ್ತವೆ, ಸರ್ಕಾರದ ಗುತ್ತಿಗೆಗಳು, ಇಂಥವು ಯಾವುದೆಲ್ಲನಾದರೂ ಆ ಕಾನೂನುಗಳು ಅದಕ್ಕೆ ಅವಕಾಶ ಮಾಡೋದಿಲ್ಲ ಸಮಾನತೆಯನ್ನು ಕಾಪಾಡಲಿಕ್ಕೆ ಅಂತ ಇದ್ರೆ ಅದು ಫಂಡಮೆಂಟಲ್ ರೈಟ್ಸಿನ ಉಲ್ಲಂಘನೆ ಆಗತ್ತೆ. ಅಂತ ಕಾನೂನುಗಳು ಊರ್ಜಿತವಾಗತಕ್ಕದ್ದಲ್ಲ ಅಂತ ಈ ಆರ್ಟಿಕಲ್ 13 ಹೇಳುತ್ತೆ. ಆರ್ಟಿಕಲ್ 14 ಸಮಾನತೆ, ಈಕ್ವಾಲಿಟಿ ಬಿಫೋರ್ ದಿ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ದಿ ಲಾ. ಸಮಾನತೆಯ ತತ್ವವನ್ನು ನಾವು ಸಾರ್ವಜನಿಕವಾಗಿ ಒಪ್ಪಿಕೊಳ್ಳಲಿಲ್ಲ,
ಅಥವಾ ಒಪ್ಪಿಕೊಳ್ಳದಂತ ಸಂದರ್ಭದಲ್ಲಿ ಕಾನೂನು ಅದನ್ನು ಕಾರ್ಯಗತ ಮಾಡಲಿಲ್ಲ ಅಂತಂದ್ರೆ ಸ್ವಾಭಿಮಾನದ ಬದುಕು ದುಸ್ಸಾಧ್ಯ. ಯಾವಾಗ ಒಂದು ಸಮಾಜದ ಯಾವುದೇ ಒಂದು ವರ್ಗ ಇರಬಹುದು, ವ್ಯಕ್ತಿಗಳಿರ್ಬೋದು, ಅವರಿಗೆ ಸಮಾನತೆಯ ಅವರಿಂದ ವಂಚನೆ ಆದರೆ ಅವನ ಸ್ವಾಭಿಮಾನಕ್ಕೆ ಧಕ್ಕೆ ಆಗತ್ತೆ. ಸ್ವಾಭಿಮಾನಕ್ಕೆ ಧಕ್ಕೆ ಆದಂತಹ ಸಂದರ್ಭದಲ್ಲಿ ಉತ್ತಮವಾದ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಸ್ವಾಸ್ಥ್ಯಪೂರ್ಣವಾದ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಈ ಮೂಲ ತತ್ವವನ್ನು ಅಳವಡಿಸಿ ಈ ಸಮಾನತೆಯ ಬಗ್ಗೆ ಅನೇಕ ಪ್ರೊವಿಷನ್ಸ್ಗಳನ್ನು ಈ ಸಂವಿಧಾನದಲ್ಲಿ ಮಾಡಲಾಗಿದೆ. ಈ ಸಂವಿಧಾನದ ಆರ್ಟಿಕಲ್ 15 ನೋಡಿದರೆ ವಿಶೇಷವಾಗಿ ಅದನ್ನು ಓದಿದಾಗ ಅಷ್ಟೊಂದು ಸ್ಪಷ್ಟ ಆಗ್ಲಿಕ್ಕಿಲ್ಲ, ಬಟ್ ಅದರ ಮೂಲ ಉದ್ದೇಶ ಕಾನೂನುಗಳು ಹೇಗೆ ಮಾಡ್ತಾ ಇವೆ ಅಂತ ಹೇಳೋದನ್ನು ನಾನು ಹೇಳಿಕ್ಕೆ ಬಯಸ್ತೇನೆ. ಮಹಿಳೆಯರ ಬಗ್ಗೆ, ಅವರು ಮಹಿಳೆಯರು ಅಂತ ಹೇಳುವ ಕಾರಣದಿಂದ ನಮ್ಮಲ್ಲಿ ಅವರಿಗೆ ಅನೇಕ ಅವಕಾಶಗಳ ವಂಚನೆ ನಡೀತಾ ಇತ್ತು. ಪ್ರಾತಿನಿಧಿಕ ಸಭೆಗಳಲ್ಲಿ ಅವರಿಗೆ ಅವಕಾಶ ಸಿಗ್ತಾ ಇರಲಿಲ್ಲ, ಅವರನ್ನು ಪರಿಗಣಿಸ್ತಾನೆ ಇರಲಿಲ್ಲ. ಇಲ್ಲ, ಇವರಲ್ಲೂ ಕೆಪಾಸಿಟಿ ಇದೆ. ನಿಜವಾಗಿ ನಾನು ಒಂದು ನಿಮಿಷ ನಾನು ಹೇಳ್ಬೋದು ಅಂತಂದ್ರೆ, ಮಹಿಳೆಯರು ಬಹುಶಃ ಅವರು ಫೈನಾನ್ಸ್ ಮಿನಿಸ್ಟರ್ಗಳಾದರೆ ಅತ್ಯಂತ ಹೆಚ್ಚು ಯಶಸ್ಸನ್ನು ಕಾಣಬಲ್ಲರು. ನಾನು ಈಗ ಫೈನಾನ್ಸ್ ಮಿನಿಸ್ಟರ್ ಮಹಿಳೆ ಇದ್ದಾನೆ ಅಂತ ಹೇಳೋದಲ್ಲ, ಮನೆ ಮಟ್ಟದಲ್ಲಿ ನೀವು ಯೋಚನೆ ಮಾಡಿ. ಪ್ರತಿಯೊಂದು ಮನೆಯಲ್ಲಿ 200 ರೂಪಾಯಿ ದಿನಕ್ಕೆ ಆದಾಯ ತರತಕ್ಕಂಥವನ ಮನೆಯಲ್ಲೂ, 2 ಲಕ್ಷ ಆದಾಯ ತರತಕ್ಕಂಥವನ ಮನೆಯಲ್ಲೂ ಆ ಹೆಣ್ಮಗಳು ಬಹಳ ಜಾಣ್ಮೆಯಿಂದ 200 ರೂಪಾಯಿಯಲ್ಲಿ ಬಜೆಟ್ ಅನ್ನು ತೂಗಿಸ್ಕೊಂಡು ಹೋಗ್ತಾರೆ. ಇವರು ಯಾವುದೇ ಡೆಫಿಸಿಟ್ ಬಜೆಟ್ ಇಲ್ಲದೆ ನಮ್ಮ ದೇಶ ರಾಜ್ಯ ಎಲ್ಲ ಡೆಫಿಸಿಟ್ ಬಜೆಟ್ ನಲ್ಲಿ ನಡೀತಾ ಇದ್ರೆ, ಮನೆಯಲ್ಲಿ ಅವರು ಬಜೆಟ್ ನಲ್ಲಿ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಬುದ್ಧಿಮತ್ತೆ ಇದ್ರೂ ಪ್ರಾತಿನಿಧಿಕ ಸಭೆಗಳಲ್ಲಿ ಅವರಿಗೆ ಅವಕಾಶ ಇದೆ. ಮತ್ತೆ ಇತ್ತೀಚಿನ ನಾವು ಕೆಲವು ನಿದರ್ಶನ ನೋಡಿದ್ರೆ ನೋಡಿ, ಸುಪ್ರೀಂ ಕೋರ್ಟ್ ವಿಶಾಖ ಕೇಸ್ ಅಂತ ಹೇಳಿದ್ರೆ ಡೈರೆಕ್ಷನ್ ಕೊಟ್ಟರು. ಅವರಿಗೆ ಇದು ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಸಿಕ್ಕಿದ್ರೂ ಅಲ್ಲಿ ಕಿರುಕುಳ ನಡೀತದೆ. ಆ ಕಿರುಕುಳ ನಡೆದ್ರೆ ಅವರು ಸ್ವಾಭಿಮಾನದಿಂದ ಡಿಗ್ನಿಟಿಯಿಂದ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಎಲ್ಲ ಈ ಸಂವಿಧಾನ ನಾವು ಯಾವ್ದು ರೂಲ್ ಹಾಕ್ಕೊಂಡ್ವಿ, ನಾನು ಹೇಳಿದೆ ಆಟ ಆಡ್ಬೇಕಂತಂದು ರೂಲ್ ಇರಬೇಕು. ಯಾಕೆ? ಅಲ್ಲಿ ಒಂದು ವ್ಯವಸ್ಥೆ ಇರಬೇಕು. ದೇರ್ ಶುಡ್ ಬಿ ಸಮ್ ಪೀಸ್ ಅಂಡ್ ಆರ್ಡರ್ ಇನ್ ದಿ ಸಿಸ್ಟಮ್. ದಿ ಹೋಲ್ ಎಸೆನ್ಸ್ ಆಫ್ ವೆದರ್ ಎ ಸ್ಮಾಲ್ ಲೆಜಿಸ್ಲೇಷನ್ ಆರ್ ದಿ ಬಿಗ್ ಕಾನ್ಸ್ಟಿಟ್ಯೂಷನ್. The idea is to have an orderly running of the system, So ಈ ಮಹಿಳೆಯರಿಗೆ ಇಂಥ ಅನೇಕ ಅವಕಾಶಗಳು, ಮಹಿಳೆಯರಿಗೆ ರಿಸರ್ವೇಶನ್ ಮಾಡಿದ್ರು. ಆರ್ಟಿಕಲ್ 15 ನೀವು ಓದಿದಾಗ ಇದು ಗೊತ್ತಾಗತ್ತೆ. ಆಕೆ ಈ ಲಿಂಗಕ್ಕೆ ಸೇರಿದವಳು, ಆಕೆ ಸ್ತ್ರೀ ಅಂತ ಹೇಳುವ ಕಾರಣದಿಂದ ಆಕೆಗೆ ಅವಕಾಶದಿಂದ, ಯಾವುದೇ ಅವಕಾಶದಿಂದ ವಂಚನೆ ಆಗಬಾರದು. ಇನ್ನು ಸಮಾಜದಲ್ಲಿ ಬ್ಯಾಕ್ವರ್ಡ್ಸ್, ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್, ಇವರಿಗೂ ಇದು ನಾನು ವಿಶೇಷವಾಗಿ ಹೇಳುವ ಅವಶ್ಯಕತೆ ಇಲ್ಲ. ನೀವು ನೋಡ್ತಾ ಇದ್ದೇವೆ, ಅನೇಕ ಕಾನೂನುಗಳು ಬಂದಿವೆ. ಅವನ್ನು ಸುಪ್ರೀಂ ಕೋರ್ಟಿನ ಹಿಂದಿನ ಒಬ್ಬರು ಮುಖ್ಯ ನ್ಯಾಯಾಧೀಶರು ಕೆ ಸುಬ್ಬರಾವ್ ಅವರು ಹೇಳಿದರು, ಯಾಕೆ ಈ ತರ ರಿಸರ್ವೇಶನ್ ಬೇಕು? ರಿಸರ್ವೇಶನ್ ಕೊಟ್ಟಿದ್ದನ್ನು ಕೆಲವರು ಯಾಕೆ ಅದನ್ನು ಹಿಂಜರಿತಾರೆ ಸಪೋರ್ಟ್ ಮಾಡಲಿಕ್ಕೆ? ಸಪೋರ್ಟ್ ಯಾಕೆ ಮಾಡಬೇಕು ರಿಸರ್ವೇಶನ್? ಅವರಂದ್ರು ಓಟ ಒಂದು ರೇಸ್ನಲ್ಲಾದ್ರೂ, ರೇಸ್ನಲ್ಲಿ ಓಡುವವರು ಒಂದೇ ಒಂದು ಸೇಮ್ ಕ್ವಾಲಿಫಿಕೇಶನ್ ಅವರಿಗೆ ಇರಬೇಕು. 12 ವಯಸ್ಸಿನವನನ್ನು 24 ವಯಸ್ಸಿನವನೊಟ್ಟಿಗೆ ಓಡಿಸಿದ್ರೆ ಅದು ರೇಸ್ ಶುರುವಾಗುವ ಮೊದಲೇ ಅವನು ಸೋಲ್ತಾನೆ ಅಂತ ಹೇಳುವಂಥದ್ದು ಎಲ್ಲರಿಗೂ ಗೊತ್ತು. ಅದೇ ತರ ಏಬಲ್ ಬಾಡಿಡ್ ಪರ್ಸನ್ ಇದ್ದಾನೆ, ಅವನ ಅಂಗಗಳೆಲ್ಲ ಸರಿಯಾಗಿಯೇ ಇವೆ. ಅಂಗವೈಕಲ್ಯ ಇರುವವನು ಇವನು ಸರಿಯಾಗಿರೋನೊಟ್ಟಿಗೆ ಓಡಿದ್ರೆ ರೇಸ್ ಶುರುವಾಗುವ ಮೊದಲೇ ಗೊತ್ತಾಯ್ತು ಅವನು ಸೋತು ಹೋಗ್ತಾನೆ. ಹಾಗೆ ಈ ಹಿಂದುಳಿದವರು, ವಿಪರೀತ ಹಿಂದುಳಿದವರು ಯಾರಿದ್ದಾರೆ, ಶೆಡ್ಯೂಲ್ ಕ್ಯಾಸ್ಟ್ ಯಾರಿದ್ದಾರೆ, ಶೆಡ್ಯೂಲ್ ಟ್ರೈಬ್ಸ್ ಯಾರಿದ್ದಾರೆ, ಅವರು ಮುಂಚೂಣಿಗೆ ಬರಬೇಕು ಸಮಾಜದಲ್ಲಿ ಅಂತಂದ್ರೆ ಅವರನ್ನು ನೋಷನಲಿ ಯು ಮಸ್ಟ್ ಇಮ್ಯಾಜಿನ್ ದಟ್ ದೇ ಆರ್ ಒನ್ ಲೆಗ್ಡ್ ಪೀಪಲ್, ಪರ್ಸನ್ಸ್. ಸೊ ಅವರಿಗೊಂದು ಎಕ್ಸ್ಟ್ರಾ ಪುಷ್ ಕೊಡಬೇಕು. ಆವಾಗ ಮಾತ್ರ ಅವರು ಓಟದಲ್ಲಿ ವಿನ್ ಆಗ್ಲಿಕ್ಕೆ ಸಾಧ್ಯ ಇದೆ, ಸಮವಾಗಿ ಓಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಈ ಎಕ್ಸ್ಟ್ರಾ ಪುಷ್ ಅಂತ ಅವರೊಂದು ವೈಚಾರಿಕವಾಗಿ ಅದಕ್ಕೆ ಒಂದು ಕಾಯಕಲ್ಪ ಕೊಟ್ಟರು ಅವರು. ಸೊ ಈ ರಿಸರ್ವೇಶನ್ ಸಿಸ್ಟಮ್ ಇದು ನಮ್ಮ ಸಂವಿಧಾನದ
ಒಂದು ಮೂಲ ಆಶಯ. ಯಾಕೆಂದ್ರೆ ಸಮಾನತೆಯನ್ನು ತರಬೇಕು ಅಂತ ಹೇಳೋ ಉದ್ದೇಶದಿಂದ. ಆಮೇಲೆ ಆರ್ಟಿಕಲ್ 16 ಪಬ್ಲಿಕ್ ಎಂಪ್ಲಾಯ್ಮೆಂಟ್ ನಲ್ಲಿ ರಿಸರ್ವೇಶನ್ ಇದೆ, ಎಜುಕೇಶನ್ ಮಾತ್ರ ಅಲ್ಲ, ಪಬ್ಲಿಕ್ ಎಂಪ್ಲಾಯ್ಮೆಂಟ್ ನಲ್ಲಿ. ಆಮೇಲೆ ಆರ್ಟಿಕಲ್ 17 ಇದನ್ನು ಬಹಳ ನಾವು ಗಮನಿಸಬೇಕು. ಮತ್ತೆ ಮನಸಾರೆ ಇದನ್ನು ಯಾವಾಗ ಒಪ್ಪೋದಿಲ್ಲ ಅಲ್ಲಿ ತನಕ ಎಲ್ಲರಿಗೂ ಸಮಪಾಲು ಸಮಬಾಳು ಸಮಾನವಾದ ಜೀವನ ಈ ಆಶಯ ಕೈಗೂಡ್ಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ನಾವು ಬಹಳಷ್ಟು ತಪ್ಪು ಮಾಡ್ತಾ ಇದ್ದೇವೆ ಅಂತ ನನಗೆ ಅನಿಸ್ತದೆ. ನಮ್ಮ ಕೆಲವು ಜಿಲ್ಲೆಗಳಲ್ಲಿ ನಾನು ತಿಳ್ಕೊಂಡ ಹಾಗೆ ಹಾಸನದ ಕೆಲವು ಭಾಗಗಳಲ್ಲಿ, ಮಂಡ್ಯದ ಕೆಲವು ಭಾಗಗಳಲ್ಲಿ, ಉತ್ತರ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಇವತ್ತಿಗೂ ಕೆಲವು ಕೆಟ್ಟ ಪರಿಪಾಠಗಳು ನಡೀತಾ ಇದೆ. ದೇವಸ್ಥಾನಗಳಿಗೆ ಬಿಡೋದಿಲ್ಲ. 1930ರ ದಶಕದಲ್ಲೇ ಮಹಾತ್ಮ ಗಾಂಧೀಜಿಯವ್ರನ್ನ ಎಲ್ಲರನ್ನು ಕರ್ಕೊಂಡು ಹೋದ್ರು. ನಾವು 90 ವರ್ಷಗಳು ಕ್ರಮಿಸಿವೆ. ಅನೇಕ ಮಾಡರ್ನ್ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೇವೆ. ಇದರಲ್ಲಿ ಯಾಕೆ ಹಿಂಜರಿತೇವೆ ಗೊತ್ತಾಗ್ತಾ ಇಲ್ಲ. ಆರ್ಟಿಕಲ್ 17ನ ಮೂಲ ಆಶಯನೇ ಅದು, ದೇವಸ್ಥಾನಗಳಿಗೆ ಬಿಡೋದಿಲ್ಲ. ಆಮೇಲೆ ಬಾರ್ಬರ್ ಶಾಪ್ ನಲ್ಲಿ ಬಿಡೋದಿಲ್ಲ, ಹೋಟೆಲ್ಗಳಲ್ಲಿ ಬೇರೆ ಬೇರೆ ಅವರಿಗೆ. ಯಾಕೆ ನಮಗೆ ಇಲ್ಲ ನಮ್ಮ ಅಂತಃಸಾಕ್ಷಿಯನ್ನು? ಈಗಿನ ವಿದ್ಯಾಭ್ಯಾಸದ ಉಪಯೋಗ ಏನಾಯಿತು? ಏನ್ ನಾವು ಓದ್ತಾ ಇದ್ದೇವೆ, ಏನ್ ಕಲಿತಾ ಇದ್ದೇವೆ? ಇನ್ನೂ ಇಂಥ ದೌರ್ಜನ್ಯಗಳು ನಡೀತಾ ಇದೆ ಅಂತಂದ್ರೆ ನಾವು ನಾಗರಿಕರು ಅಂತ ನಮ್ಮನ್ನು ಹೇಳ್ಕೊಳ್ಳಿಕ್ಕೆ ಆಗತ್ತ? ಆರ್ಟಿಕಲ್ 17 ಹೇಳ್ತದೆ ಅನ್ಟಚಬಿಲಿಟಿ, ಇಟ್ ಈಸ್ ಅಬಾಲಿಷ್ಡ್. ನಮಗೆ ಬಹುಶಃ ಈ ಹ್ಯುಮ್ಯಾನಿಟಿಯ ಕನ್ಸೆಪ್ಟು ಏನಂತಂದ್ರೆ ವಿಶಾಲವಾಗಿ ನೋಡೋ ಒಂದು ದೃಷ್ಟಿ ಕಾಣಬೇಕು. ನನಗೆ ಈ ಸಂದರ್ಭದಲ್ಲಿ ಒಂದು ವಿಚಾರ ನೆನಪಾಗ್ತಾ ಇದೆ. ಅಮೆರಿಕದ ಅಂಬಾಸಿಡರ್ ಇದ್ದು ಯುನೈಟೆಡ್ ನೇಷನ್ಗೆ, ಬಹಳ ಚಿಂತಕರು, ಬಹಳ ಒಳ್ಳೆ ರೈಟರು, ಒಳ್ಳೆ ಸ್ಪೀಕರು. ಅವರು ಲಿಫ್ಟ್ ಹತ್ರ ಹೋಗುವಾಗ ಒಬ್ರು ಮಹಿಳೆ ಬಂದರು. ಇವ್ರಿಗೆ ಗೊತ್ತಿರಲಿಲ್ಲ ಮಹಿಳೆ ಸ್ವಲ್ಪ ಆರೋಗ್ಯಂಟ್, ಸ್ವಲ್ಪ ಕೆಲವರು ಮಿಸ್ಟೇಕ್ ಮಾಡ್ಕೊಳ್ತಾರೆ. ಸೊ ಅವ್ರು ಲಿಫ್ಟಿನ ಬಾಗಿಲು ತೆಗೆದು ಅವರಿಗೆ ಹೀಗೆ ಕೈ ಸನ್ನೆ ಮಾಡಿದ್ರು, ತಾವು ಹೋಗಿ ಅಂತ. ಆ ಮಹಿಳೆ ಸಿಟ್ ಮಾಡ್ಕೊಂಡ್ರು. ಡೋಂಟ್ ಹೋಲ್ಡ್ ದಿ ಡೋರ್ ಓಪನ್ ಬಿಕಾಸ್ ಐ ಆಮ್ ಎ ವುಮನ್ ಅಂತ ಅಂದ್ರು. ಇವರು ಬಹಳ ವಿನೀತರಾಗಿ ಹೇಳಿದ್ರು, ಐ ಆಮ್ ನಾಟ್ ಹೋಲ್ಡಿಂಗ್ ದಿ ಡೋರ್ ಓಪನ್ ಬಿಕಾಸ್ ಯು ಆರ್ ಎ ವುಮನ್, ಐ ಆಮ್ ಹೋಲ್ಡಿಂಗ್ ಇಟ್ ಓಪನ್ ಬಿಕಾಸ್ ಐ ಆಮ್ ಎ ಜೆಂಟಲ್ಮ್ಯಾನ್. ನಾವು ಹೇಗೆ ನಾವು ಒಳ್ಳೆ ಡ್ರೆಸ್ ಮಾಡಿಕೊಂಡು ನಾವು ವಿದ್ಯಾವಂತರು, ಜೆಂಟಲ್ಮ್ಯಾನ್ ಅಂತ ಹೇಳ್ಬೋದು ಯಾವ ಈ ತರದ ಪರಿಪಾಠಗಳನ್ನು ನಮ್ಮಲ್ಲಿ ನಾವು ಇಟ್ಕೊಂಡಾಗ? ಬಹುಶಃ ನಾವಿವತ್ತು ಸಂವಿಧಾನವನ್ನು ಓದು ಅಂತ ಹೇಳುವಂಥದ್ದು ಈಗ ನಾವು ಎಲ್ಲ ಕಡೆ ಎಲ್ಲ ಕಡೆ ನಾವು ಮಾಡ್ತಾ ಇದ್ದೇವೆ. ಜನರಲಿ ವಿ ಆರ್ ಡೂಯಿಂಗ್ ದಿಸ್ ಬಿಕಾಸ್ ಟು ಕ್ರಿಯೇಟ್ ಸಮ್ ಡಿಸ್ಟರ್ಬೆನ್ಸ್ ಇನ್ ಅವರ್ ಕಾನ್ಶಿಯನ್ಸ್. How can we at the same time call ourselves as educated and enlightened people and simultaneously treat people worse than our dogs? ಇದು ನಮ್ಮ ಶಾಲೆಗಳಲ್ಲಿ, ನಮ್ಮ ಕಾಲೇಜುಗಳಲ್ಲಿ, ಎಲ್ಲ ಕಡೆ ನಮ್ಮ ಯುವ ಜನಾಂಗಕ್ಕೆ ಇದರ ಬಗ್ಗೆ ನಾವು ಒತ್ತಿ ಹೇಳಬೇಕು. ನೀನು ಇನ್ನೊಬ್ಬನನ್ನು ಚೆನ್ನಾಗಿ ನೋಡ್ಕೊಳ್ಬೇಕಾದ್ದು ಅವನಿಗೇನೋ ಔದಾರ್ಯ ಅಲ್ಲ, ನೀನು ನಾಗರಿಕನು ತೋರಿಸ್ಕೊಳ್ಳುವ ಒಂದು ದೃಷ್ಟಿಯಿಂದ ನೀನು ನಾಗರಿಕನಿದ್ದಿ. ಈ ಅವನನ್ನು ನಾವು ಚೆನ್ನಾಗಿ ಒಳ್ಳೆ ಮರ್ಯಾದೆಯಿಂದ ಟ್ರೀಟ್ ಮಾಡೋದು ಔದಾರ್ಯ ಅಲ್ಲ, ನಾನು ಮಾನವ ಅಂತ ತೋರಿಸ್ಕೊಳ್ಳಿ. ಸಂವಿಧಾನವನ್ನು ಓದು ಅಂತ ಬಹುಶಃ ಹೇಳಿದ್ದು, ಈ ಸಂವಿಧಾನದಲ್ಲಿ ಇದ್ದಿದ್ದು ನಮ್ಮ ಮಸ್ತಿಷ್ಕದೊಳಗಡೆ ಹೋಗಿಲ್ಲ. ಸ್ವಲ್ಪ ಓದಿದರೆ ಏನೋ ಒಂದು ಒಳ್ಳೆ ವರ್ತನೆಯನ್ನು ನಾವು ಮಾಡಬಹುದು. ಸುಮ್ಮನೆ ಡಾಕ್ಟರ್ ಅಂಬೇಡ್ಕರ್ ಇನ್ನು ಇವರೆಲ್ಲ ಹೆಸರು ಹೇಳಿದ್ರೆ ಅವ್ರವ್ರು ಎಲ್ಲೆಲ್ಲಿ ಇದ್ದಾರ ಅಲ್ಲಿ ದೇ ಮೈಟ್ ಬಿ ಟರ್ನಿಂಗ್ ಇನ್ ದೇರ್ ಗ್ರೇವ್ಸ್. ನೋ ಪಾಯಿಂಟ್. ಇನ್ ಫ್ಯಾಕ್ಟ್ ಇನ್ ಎ ಲೆಕ್ಚರ್ ಇನ್ 1952 ವಿಚ್ he delivered in ಪುಣಾ ಲೈಬ್ರರಿ ಅಂತ, ಅವರ ಕಂಪೈಲೇಷನ್ ನರೇಂದ್ರ ಜಾಧವ್ ಅಂತ ಮಾಡಿದ್ದಾರೆ. ಅವರು ಬಹಳ ಭ್ರಮನಿರಸನಗೊಂಡಿದ್ರು 1952ರ ಹೊತ್ತಿಗೆನೆ. ಇನ್ನೊಂದು ನಾನು ಏನು ಹೇಳಬೇಕಾಗಿದೆ ಅಂತಂದ್ರೆ, ನಾವು ಈ ಸಂವಿಧಾನವನ್ನು ಮಾಡಿದಾಗ ನಾವು ಹೊಸದನ್ನೇನೂ ಸೃಷ್ಟಿ ಮಾಡಿಲ್ಲ. ಇದು ನಾವು ಬೇರೆ ಬೇರೆ ದೇಶದಿಂದ ಫಂಡಮೆಂಟಲ್ ರೈಟ್ ಅಂದ್ರೆ ಮ್ಯಾಗ್ನಾ ಕಾರ್ಟಾ,
ಬಿಲ್ ಆಫ್ ರೈಟ್ಸ್ US ಇಂದು, ಇದರ ಅಂತರಾಳವನ್ನು ನಾವು ಗ್ರಹಿಸಿಕೊಂಡು ನಮ್ಮ ಭಾರತೀಯತೆಗೆ ಅದನ್ನು ಹೊಂದಿಕೊಳ್ಳುವ ಹಾಗೆ ಸ್ವಲ್ಪ ಮಾರ್ಪಡಿಸಿ, ಪೂರ್ತಿಯಾಗಿ ಅದನ್ನೇ ನಾವು ಅಲ್ಲಿದ್ದ ಶಬ್ದಶಃ ಮಾಡಿಲ್ಲ, ಬಟ್ ಅದರ ಸ್ಪಿರಿಟ್ ಅಂತರಾತ್ಮ ಅದೇನೆ. ಯಾಕೆಂತಂದ್ರೆ ಇವೆಲ್ಲ ತತ್ವಗಳು ಜಾಗತಿಕ, ಯೂನಿವರ್ಸಲ್ ಇದು. ಅಮೆರಿಕದಲ್ಲಿ ಹೇಗೆ ಬ್ಲ್ಯಾಕ್ಸ್ ಅನ್ನು ಡಿಸ್ಕ್ರಿಮಿನೇಟ್ ಮಾಡ್ತಾರೆ, ನಮ್ಮ ನಮ್ಮ ನೇಬರ್ ಪಾಕಿಸ್ತಾನದಲ್ಲಿ ಭಾರತೀಯ ಮುಸ್ಲಿಮರು ಇಲ್ಲಿಂದ ಯಾರು ಹೋಗಿದ್ದಾರೆ ಅವರಿಗೆ ಬೇರೆ ಹೆಸರು ಕೊಟ್ಟು ಅವರನ್ನು 2ನೇ ದರ್ಜೆ ನಾಗರಿಕರ ವಿಧದಲ್ಲಿ ಟ್ರೀಟ್ ಮಾಡ್ತಾರೆ. ಇದೆಲ್ಲ ಏನ್ ತೋರಿಸ್ತದೆ ಅಂತಂದ್ರೆ ಅವರ ಹಿಂದುಳಿದಿಕೆಯನ್ನು ಯಾರು ಪುಷ್ಮ ಆಗಿ ಮಾರ್ಜಿನ್ ನಲ್ಲಿ ಇದ್ದಾರೆ ಅವರು ಚಡಪಡಿಸ್ತಾ ಇದ್ದಾರೆ ಅಂತ ತೋರಿಸೋದಲ್ಲ, ನಾವು ಯೋಗ್ಯರಲ್ಲ, ನಾವು ಅಯೋಗ್ಯರು ಅಂತ ತೋರಿಸ್ತದೆ. ನಮ್ಮ ವಿದ್ಯಾಭ್ಯಾಸ ಎಲ್ಲ ಏನು ಉಪಯೋಗ ಇಲ್ಲ, ಅವರಿಗಿಂತ ಹೆಚ್ಚು ಹಿಂದುಳಿದವರು ನಾವು. ಸೊ ಈ ಸಂವಿಧಾನವನ್ನು ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅನ್ನು ಐರ್ಲೆಂಡ್ ಇಂದ ತಂದ್ರು, ಜಪಾನ್ನಿಂದ ಕೆಲವೊಂದು ತಂದ್ರು, ಇಸ್ರೇಲ್ನ ಕೆಲವು ಐಡಿಯಾಸ್ಗಳನ್ನು ತಂದ್ರು. ಈ ಕೆಲಸವನ್ನು ಬೆನೆಗಲ್ ನರಸಿಂಗ್ ರಾವ್ ಅವರು ICS ಆಫೀಸರ್ ಆಗಿದ್ರು, ಜಡ್ಜ್ ಆಗಿದ್ರು. ಆ ಕೆಲಸವನ್ನು ಅವರು ಮಾಡಿದ್ರು. ವಿಶ್ವದ ಬೇರೆ ಬೇರೆ ಸಂವಿಧಾನದ ತಜ್ಞರನ್ನು ಭೇಟಿಯಾದರು, ಚರ್ಚೆ ಮಾಡಿದ್ರು, ಕರಡನ್ನು ತಯಾರು ಮಾಡಿದ್ರು. ಆಮೇಲೆ ಸಂವಿಧಾನ ನಮ್ಮ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಡಿಸ್ಕಷನ್ ಆಯಿತು. ಸೊ ಒಳ್ಳೆಯದನ್ನೆಲ್ಲ ನಾವು ತಗೊಂಡು ಬಂದು ನಮ್ಮ ವ್ಯವಸ್ಥೆಗೆ ಅದನ್ನು ಹೇಗೆ ಯೋಗ್ಯವಾಗಿ ಮಾರ್ಪಡಿಸಿಕೊಂಡ್ರೆ ಪರಿಣಾಮ ಹೆಚ್ಚು ನಮಗೆ ಸಿಕ್ಕಿತು ಅಂತ ಹೇಳಿ ಯೋಚನೆ ಮಾಡಿ ಅದನ್ನು ನಾವು ಚರ್ಚೆ ಮಾಡಿ ಇದನ್ನು ನಾವು ಒಪ್ಕೊಂಡಿದ್ದೇವೆ. ಯಾವ ದೇಶದಲ್ಲಿ ಸಮಾನತೆಯ ಬಗ್ಗೆ ಗೌರವ ಇಲ್ಲ, ನಾನು ಸ್ವಲ್ಪ ಹೆಚ್ಚೊತ್ತು ಇದನ್ನು ತಗೊಂಡೆ, ಯಾಕೆಂದ್ರೆ ನನ್ನ ಮನಸ್ಸಿಗೆ ಬಹಳ ಚುಚ್ಚುತ್ತಾ ಇರತಕ್ಕಂಥ ವಿಚಾರ ಇದು. ನಾವು ನಾಗರಿಕರು ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ಇದೆ? ಮನುಷ್ಯನಿಗಿಂತ ಕೀಳಾಗಿ ನಾವು ಇನ್ನೊಬ್ಬ ಮನುಷ್ಯನ ಟ್ರೀಟ್ ಮಾಡ್ತೇವೆ ಅಂತಂದ್ರೆ ದೇವಸ್ಥಾನಗಳಿಗೆ ಅವ ಬರ್ಲಿಕ್ಕಿಲ್ಲ. ಅವ ಏನು ಅಲ್ಲಿ ಗರ್ಭಗುಡಿಯಲ್ಲಿ ಪೂಜೆ ನಾವು ಮಾಡ್ಲಿಕ್ಕಿಲ್ಲ, ಅದು ಪೂಜಾರರೇ ಮಾಡೋದು. ದೇವಸ್ಥಾನದ ಒಳಗಡೆ ಯಾಕೆ ಬಿಡೋದಿಲ್ಲ? ಅವನಿಗೆ ಚಾರ್ಜ್ ಕೊಡ್ಬೇಕಂತಂದ್ರೆ ಬೇರೆ ಯಾಕೆ? ಉತ್ತರ ಕರ್ನಾಟಕದಲ್ಲಿ ಬಹಳ ಕಡೆ ನಡೀತಾ ಇದೆ. ಸೊ ಇದ್ರ ಬಗ್ಗೆ ಯೋಚನೆ. ಆರ್ಟಿಕಲ್ 17 10 ಸಲ ಓದ್ಬೇಕಿದ. ಆರ್ಟಿಕಲ್ 18 ಇದು ಏನು ಈಗ ಅಷ್ಟೊಂದು ಪ್ರಸ್ತುತ ಇಲ್ಲ. ಈಗ ಮೊದಲೆಲ್ಲ ರಾವ್ ಬಹದ್ದೂರು, ಇನ್ನೊಂದು ಮತ್ತೊಂದು ಜನಸೇವಾ ಪ್ರಯುಕ್ತ ಏನೋ ಎಲ್ಲ ಬಿರುದು ಬಾವಳಿಗಳನ್ನು ಕೊಡ್ತಾ ಇದ್ರು. ಅದು ನಮ್ಮ ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ತದ್ವಿರುದ್ಧವಾದ್ದು. ಹಾಗಾಗಿ ಅಂತಹ ವ್ಯವಸ್ಥೆ ಇರಬಾರ್ದು ಅಂತ ಹೇಳಿ ಅದಕ್ಕೊಂದು ಅಪವಾದ, ಎಕ್ಸೆಪ್ಷನ್ ಕ್ರಿಯೇಟ್ ಮಾಡಿದಂದ್ರೆ ಭಾರತ ರತ್ನ, ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ ಪ್ರಶಸ್ತಿಗಳನ್ನು ನಾವು ಕೊಡ್ತಾ ಇದ್ದೇವೆ. ಸೊ ಬಟ್ ಸಂವಿಧಾನದಲ್ಲಿ ಅದಿದೆ. ಇನ್ನು ಈ ಕೆಲವು ಸ್ವಾತಂತ್ರ್ಯಗಳು, ವಾಕ್ ಸ್ವಾತಂತ್ರ್ಯ, ನಾವು ಯಾವಾಗಲೂ ವಾಕ್ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತೇವೆ ಹೊರತು ಅದರ ಜೊತೆಯಾಗಿ ಹೋಗತಕ್ಕಂಥ ನಮ್ಮ ಹೊಣೆಗಾರಿಕೆಯ ಬಗ್ಗೆ ಯೋಚನೆ ಮಾಡುವುದಿಲ್ಲ. ನಾವು ವಾಕ್ ಸ್ವಾತಂತ್ರ್ಯವನ್ನು ಎಕ್ಸಸೈಸ್ ಮಾಡಿದಂಥ ಸಂದರ್ಭದಲ್ಲಿ, ರೈಟ್ ಟು ಸ್ಪೀಚ್ ಅನ್ನು ಎಕ್ಸಸೈಸ್ ಮಾಡಿದಂಥ ಸಂದರ್ಭದಲ್ಲಿ ನಾವು ಒಂದು ಮೇರೆ, ಒಂದು ಗಡಿಯನ್ನು ದಾಟಿದ್ರೆ ಅದು ತೊಂದರೆ ಆಗತಕ್ಕಂಥ ಸಂದರ್ಭ ಇದೆ. ಯಾರನ್ನು ಅವಹೇಳನ ಮಾಡುವುದು, ಯಾರ ಧರ್ಮವನ್ನು ತುಚ್ಛೀಕರಿಸಿ ಮಾತಾಡುವಂಥದ್ದು. ನಾನು ಅದನ್ನು ನಿಮಗೆ ಹೇಳುವಂತ ಅವಶ್ಯಕತೆ ಇಲ್ಲ. ನಮ್ಮ ವಾಕ್ ಸ್ವಾತಂತ್ರ್ಯದ ಉದ್ದೇಶ ಏನಂತಂದ್ರೆ ಒಂದು ಸಂತೋಷಕ್ಕೆ ಅದು ಕಾರಣ ಇರಬೇಕು. ನಾಟಕಗಳು, ರಂಜನೆಗೆ ಇರ್ಬೋದು, ಇಲ್ಲ ನಮ್ಮ ಜ್ಞಾನದ ಮಟ್ಟವನ್ನು ಅಭಿವೃದ್ಧಿ ಪಡಿಸ್ಕೊಳ್ಳಿಕ್ಕೆ ಇರ್ಬೋದು. ಎಲ್ಲದಕ್ಕೂ ಒಂದು ಸುಸಂಸ್ಕೃತಿಯ ಒಂದು ಕಟ್ಟುಪಾಡು ಇರಬೇಕು. ಅದನ್ನು ಮೀರಿ ಹೋದರೆ ಅದು ಆರ್ಟಿಕಲ್ 19(2) ಇದೆ, ರೀಸನೇಬಲ್ ರಿಸ್ಟ್ರಿಕ್ಷನ್ಸ್. ಅವಕ್ಕೆಲ್ಲ ರೀಸನೇಬಲ್ ರಿಸ್ಟ್ರಿಕ್ಷನ್ ಇದೆ. ನನಗೆ ನನ್ನ ಕೈಯನ್ನು ಚಾಚುವ ಸ್ವಾತಂತ್ರ್ಯ ಎಲ್ಲಿ ತನಕ ಇದೆ? ನಿಮ್ಮ ಮೂಗಿನ ತನಕ ಮಾತ್ರ, ಮೂಗಿಗೆ ಟಚ್ ಆಗಬಾರ್ದು. ಇದು ಸಂವಿಧಾನ ತಜ್ಞರು ಹೇಳಿದಂಥದ್ದು. ಸ್ವಾತಂತ್ರ್ಯಗಳೆಲ್ಲ ಸ್ವೇಚ್ಛಾಚಾರಗಳಲ್ಲ. ಸ್ವಾತಂತ್ರ್ಯ ಅಷ್ಟೇ, ನಾನು ಕೈಯನ್ನು ಇಷ್ಟು ನಾನು ಚಾಚಬಹುದು, ನಿಮ್ಮ ಮೂಗಿಗೆ ಟಚ್ ಆಗಬಾರ್ದು ಅಷ್ಟೇ. ಇದೊಂದು ಒಂಥರದ ಉಪಮೆ, ಒಂದು ಮೆಟಫರ್ ಹೇಳಿದ್ ನಾನು, ನಿಮಗೆ ಅರ್ಥ ಆಗತ್ತೆ. ನಮ್ಮ ಅದರಲ್ಲಿ ಇರ್ತಕ್ಕಂಥ ಅಷ್ಟು ಲಿಬರ್ಟಿಗಳು, ನಾವು ಭಾರತದಾದ್ಯಂತ ತಿರುಗಾಡ್ಬೋದು, ನೆಲೆಸ್ಬೋದು. ಸ್ವಲ್ಪ ಹಿಂದೆ ಕಾಶ್ಮೀರದಲ್ಲಿ ಸ್ವಲ್ಪ ರೆಸ್ಟ್ರಿಕ್ಷನ್ ಇತ್ತು, ಈಗ ಅವನ್ನು ಡೈಲ್ಯೂಟ್ ಮಾಡಿದ್ರು. ದೇಶದ ಎಲ್ಲ ಕಡೆ ನಾವು ತಿರುಗಾಡ್ಬೋದು, ಇದು ಮಾಡ್ಬೋದು. ವೃತ್ತಿಗಳನ್ನು ಮಾಡ್ಬೋದು. ವೃತ್ತಿಗಳನ್ನು ಮಾಡ್ಬೇಕಂತಂದ್ರೆ ಅದಕ್ಕೂ ರೆಸ್ಟ್ರಿಕ್ಷನ್ ಇದೆ.
ಅವ MBBS ಸರಿಯಾಗಿ ಪಾಸ್ ಆಗಿದ್ರೆ ಅಥವಾ ಆಯುರ್ವೇದದ ಸರಿಯಾಗಿ ಪಾಸ್ ಆಗಿ ಡಿಗ್ರಿ ತಗೊಂಡ್ರೆ ಮಾತ್ರ ಪಾಸ್. ಇದು ರೀಸನಬಲ್ ರಿಸ್ಟ್ರಿಕ್ಷನ್. ನಾನು ಗೊತ್ತಿದೆ ಅಂತ ಹೇಳಿ ಶುರು ಮಾಡ್ಲಿಕ್ಕೆ ಬರೋದಿಲ್ಲ. ಎಲ್ಲದಕ್ಕೂ ಒಂದು ಮಿತಿಗಳಿವೆ ಇದೆ. ಇನ್ನೊಂದಂದ್ರೆ ಈಗ ಅದರ ಕ್ವಾಲಿಟಿ ಬಹಳ ಕೆಳಗಡೆ ಹೋಗಿದೆ. ನಾವು in order to make education popular, we are making it cheap in all senses. That is another aspect of the matter. I am not speaking on that. But all freedoms, along with them, there goes this responsibility also. Freedoms should go along with that responsibility. ಆಮೇಲೆ ಆರ್ಟಿಕಲ್ 20 ಯಾವುದಕ್ಕೆ ಬಹಳ ಇಂಪಾರ್ಟೆಂಟ್ ಅಂದ್ರೆ ಅದರಲ್ಲಿ 3 ತತ್ವಗಳನ್ನು ಅಳವಡಿಸಿದ್ದಾರೆ. ಒಂದು, ಯಾವುದನ್ನು ಅಪರಾಧ ಅಂತ ಇವತ್ತು ಪರಿಗಣಿಸಲ್ಪಟ್ಟಿದೆ, ಆ ಅಪರಾಧ ಪರಿಗಣಿಸಲ್ಪಟ್ಟ ನಂತರ ಅಂತದನ್ನು ಮಾಡಿದ್ರೆ ಮಾತ್ರ ಅದು ಅಪರಾಧ ಆಗತ್ತೆ. ಇವತ್ತು ಆ ಕಾನೂನು ಇರಲಿಲ್ಲ, ಇವತ್ತೇನೋ ಅವನು ಒಂದು ಕೆಲಸ ಮಾಡಿದ್ದಾನೆ, ನಾಳೆಯ ಕಾನೂನಿನ ಆಧಾರದಲ್ಲಿ ಇವತ್ತಿನ ಕೃತ್ಯವನ್ನು ಜಡ್ಜ್ ಮಾಡ್ಲಿಕ್ಕೆ ಆಗೋದಿಲ್ಲ. he can be held guilty, a person can be held guilty only in accordance with law that exists at that time. ಅದರ ನಂತರ ಮಾಡಿದ ಕಾನೂನಿನಿಂದ ಈ ಹಿಂದಿನ ಘಟನೆಯನ್ನು ಜಡ್ಜ್ ಮಾಡ್ಲಿಕ್ಕೆ ಬರುವುದಿಲ್ಲ, ಅದರ ಆಧಾರದಲ್ಲಿ ಪನಿಷ್ ಮಾಡ್ಲಿಕ್ಕೂ ಬರುವುದಿಲ್ಲ. ಆಮೇಲೆ ಯಾವುದೋ ಅವನು ಕೆಲಸ, ಏನೋ ಒಂದು ತಪ್ಪು ಕೆಲಸ ಮಾಡಿದ್ದಾನೆ ಅಂತಂದ್ರೆ ಅದಕ್ಕೆ ಪನಿಷ್ಮೆಂಟ್ ಒಂದೇ ಸಲ, 2 ಸಲ ಇಲ್ಲ. ಅದನ್ನು ಡಬಲ್ ಜಿಯೋಪಾರ್ಡಿ ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಪೊಲೀಸರುಗಳು ಇದನ್ನು ಮಾಡ್ತಾರೆ, ಅದಕ್ಕಾಗಿ ಕಾನೂನು ಮಾಡಿದ್ದಾರೆ. ಹೊಡೆದು ಬಡ್ದು ಅವನ ಬಾಯಿಯಿಂದ ಏನೋ ಹೇಳಿಸೋದು, ಆಮೇಲೆ ಒಂದು ದಸ್ಕತ್ ತಗೊಳ್ಳೋದು, ಅದಕ್ಕೆ ಲಾ ಅಗೇನ್ಸ್ಟ್ ಸೆಲ್ಫ್ ಇನ್ಕ್ರಿಮಿನೇಷನ್ ಅಂತ ಹೇಳ್ತಾರೆ. ಸೊ ಈ ಪ್ರೊಟೆಕ್ಷನ್ ಇದು ಬಹಳ ಅಮೂಲ್ಯವಾದಂಥ ಪ್ರೊಟೆಕ್ಷನ್. ಅದಕ್ಕೆ DK ಬಸು ಈ ಥರ ಎಲ್ಲ ಅನೇಕ ಜಡ್ಜ್ಮೆಂಟ್ಗಳಿವೆ. ಅದು ಈ ಒಂದು ಲೆಕ್ಚರ್ನ ಚೌಕಟ್ಟಿನಲ್ಲಿ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಸಂವಿಧಾನದ ಒಂದು ಏನಂತಂದ್ರೆ ಸಮುದ್ರಕ್ಕೂ ಸಂವಿಧಾನಕ್ಕೂ ಒಂದು ಕಾಮನ್ ಆಸ್ಪೆಕ್ಟ್ ಇದೆ, ಎರಡಕ್ಕೂ ತೀರ ಇಲ್ಲ. There is no shores for sea. Likewise, there is no outer limit to the seamless thing it is. So I can't dwell on each and every aspect of the Constitution, but only ಸ್ವಲ್ಪ important aspect. Article 21 ಇದು ಈ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ನೀವು ಕೇಳಿರ್ಬೋದು, ಪೇಪರ್ಗಳಲ್ಲಿ ಬಹಳ ಚರ್ಚೆ ಆಗ್ತಾ ಇರುತ್ತೆ. ಆರ್ಟಿಕಲ್ 21 ಅರ್ಥವ್ಯಾಪ್ತಿಯನ್ನು ಇಷ್ಟು ವಿಸ್ತಾರ ಮಾಡಿದ್ದಾರೆ ಅಂತಂದ್ರೆ, ಒಂದು 4 ವಾಲ್ಯೂಮ್ನ ಪುಸ್ತಕ ಬರೆದ್ರೂ ಅದನ್ನು ಪೂರ್ಣವಾಗಿ ಹಿಡಿದು ಇಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ವಿಸ್ತಾರ ಆಗಿದೆ. ಈವನ್ ಸ್ವಚ್ಛ, ಕ್ಲೀನ್, ಅನ್ಪೊಲ್ಯೂಟೆಡ್ ಏರ್ ಈಸ್ ಆಲ್ಸೋ ಟ್ರೀಟೆಡ್ ಆಸ್ a fundamental right. Clean drinking water is treated as a fundamental right. Forest ಎಲ್ಲವನ್ನು ಅಂದ್ರೆ ಮಾನವನು ಬದುಕುವುದು ಅಂತ ಹೇಳಿದ್ರೆ ಒಂದು ಮೌಲಿಕ ಜೀವನ ಅವನಿಗೆ ಇರಬೇಕು. ಇಟ್ ಈಸ್ ನಾಟ್ ಮಿಯರ್ ಕ್ರೀಚರ್ ಎಕ್ಸಿಸ್ಟೆನ್ಸ್, ಇಟ್ ಈಸ್ ಲೈಫ್ ಈಸ್ ನಾಟ್ ಮಿಯರ್ ಕ್ರೀಚರ್ ಎಕ್ಸಿಸ್ಟೆನ್ಸ್ ಅಂತ ಅದಕ್ಕಾಗಿ ಆರ್ಟಿಕಲ್ 21 ಅನ್ನು ಹೇಳಿದ್ದಾರೆ. ಆಮೇಲೆ ಆರ್ಟಿಕಲ್ 22ನಲ್ಲಿ ಪ್ರಿವೆಂಟಿವ್ ಡಿಟೆನ್ಷನ್ ಇಂಥ ವಿಚಾರಗಳ ಬಗ್ಗೆ ಬಹಳ ಒತ್ತಿ ಹೇಳಿದ್ದಾರೆ. ಸ್ವಲ್ಪ ಟೈಮ್ ಶಾರ್ಟೇಜ್ ಇದೆ. ಆರ್ಟಿಕಲ್ 23, 24ನಲ್ಲಿ ಅನೇಕ ವಿಧದ ಶೋಷಣೆಗಳಿಂದ ಅಂದ್ರೆ ಸಮಾನ ಗೌರವಾನ್ವಿತ ಕೃಷ್ಣ ಭಟ್ ಹೈಲೈಟ್ಸ್ ಹೇಳ್ಬಿಡಿ ಸಾಕು, ಇನ್ನು ಮತ್ತೆ ಸಮಯ ತುಂಬಾ ಆಗ್ಬಿಡ್ಬೋದು. ಹೌದೌದು, ನಾನು ಒಂದು 5 minutes ಅರ್ಥ, ನಾನು ಕ್ಲಾಕ್ ನಾನು ಯಾವಾಗಲೂ ಎದುರೇ ಇಟ್ಕೊಳ್ತೇನೆ. ನೀವು ಹೈಲೈಟ್ಸ್ ನಮ್ಗೆ ಬಿಟ್ಟು ಹೋಗದೆ ಇರುವಂಗೆ ಎಚ್ಚರಿಕೆ ಯಾವ್ಯಾವ್ದು ವಹಿಸ್ಬೇಕು ಅಂತ ದಯವಿಟ್ಟು ಹೇಳಿ. ಸೊ ಈ ಶೋಷಣೆಯ ಎಗೇನ್ಸ್ಟ್ ಹ್ಯೂಮನ್ ಟ್ರಾಫಿಕಿಂಗ್, ಬೇಗಾರ್ ಪದ್ಧತಿ ಅಂದ್ರೆ ಅವನನ್ನು ಜೀತ ಪದ್ಧತಿ, ಆಮೇಲೆ ಚೈಲ್ಡ್ ಲೇಬರ್, ಇವುಗಳ ಬಗ್ಗೆ ಸಂವಿಧಾನ ವಿಶೇಷ ಗಮನವನ್ನು ಕೊಟ್ಟಿದೆ ಈ ಫಂಡಮೆಂಟಲ್ ರೈಟ್ಸ್ ನಲ್ಲಿ. ಆಮೇಲೆ ಫ್ರೀಡಮ್ ಆಫ್ ರಿಲಿಜಿಯನ್, ತಮ್ಮ ಧರ್ಮವನ್ನು ಅದನ್ನು ಪಾಲಿಸಿಕೊಳ್ಳತಕ್ಕಂಥದ್ದು, ಅದರ ಬಗ್ಗೆ ಚರ್ಚೆ ಮಾಡತಕ್ಕಂಥದ್ದು, ಅದನ್ನು ಸ್ವಲ್ಪ ಮಟ್ಟಿಗೆ ಒಂದು ಚೌಕಟ್ಟಿನೊಳಗಡೆ ಪ್ರಚಾರ ಮಾಡತಕ್ಕಂಥ ಇದು ರೈಟ್ ಅನ್ನು ಕೊಟ್ಟಿದ್ದಾರೆ.
ಆಮೇಲೆ ಡಿನಾಮಿನೇಷನ್ ರೈಟ್ ಕೊಟ್ಟಿದ್ದಾರೆ. ಅವರ ಡಿನಾಮಿನೇಷನ್ನ ಟೆಂಪಲ್ ಕಟ್ಸ್ಕೊಳ್ಳೋದು, ಆಮೇಲೆ ಅವರ ಕಲ್ಚರ್, ಭಾಷೆ ವಿಶೇಷವಾಗಿದ್ದರೆ ಅದರ ರಕ್ಷಣೆಗೆ ಕಾನೂನು ಇದೆ. ಆಮೇಲೆ ಸ್ಕೂಲ್ಗಳನ್ನು ಮಾಡ್ತಕ್ಕಂಥ ಕಾನೂನುಗಳಿವೆ. ಅವಕ್ಕೆ ಸರ್ಕಾರ ಅನುದಾನ ಕೊಟ್ಟಿದ್ದಿದ್ರೆ ಸರ್ಕಾರಕ್ಕೆ ಅನೇಕ ಕಂಟ್ರೋಲು ಇದೆ ಅದರ ಬಗ್ಗೆ, ಅಡ್ಮಿಷನ್ಗಳ ಬಗ್ಗೆ. ನೀವು ಸೈಂಟ್ ಸ್ಟೀಫನ್ಸ್ ಕಾಲೇಜ್ ಕೇಸ್ ಇದೆ, ಸ್ವಲ್ಪ ಬಹಳ ಮಂದಿಗೆ ಆಸಕ್ತಿ ಇರ್ಬೋದು, ತಾವು ಸ್ವಲ್ಪ ಹೆಚ್ಚಿನ ಓದು ಮಾಡ್ಬೋದು. ಗೂಗಲಲ್ಲೆಲ್ಲ ಹೋದ್ರೆ ಸಿಗ್ಲಿಕ್ಕೂ ಸಾಕು, ನಮ್ಮ ಪುಸ್ತಕಗಳಲ್ಲಿ ವಿಶೇಷವಾಗಿದೆ. ಆಮೇಲೆ ರೈಟ್ ಟು ಲೀಗಲ್ ರೆಮಿಡೀಸ್, ನಿಮ್ಮ ಸಂವಿಧಾನದ ಮೂಲಭೂತವಾದ ಹಕ್ಕುಗಳೆಲ್ಲ ಉಲ್ಲಂಘನೆ ಆದಾಗ ನೇರವಾಗಿ ಸುಪ್ರೀಂ ಕೋರ್ಟಿಗೂ ಹೋಗ್ಬೋದು, ಹೈಕೋರ್ಟಿಗೂ ಹೋಗ್ಬೋದು. ಈ ಅಧಿಕಾರವನ್ನು ನಮ್ಮ ಇದು ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ರಿಟ್ ಹಾಕುವಂತ. ಆಮೇಲೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಇದರಲ್ಲಿ ನಮ್ಮ ಸೋಷಿಯೋ ಇಕನಾಮಿಕ್, ಸಾಮಾಜಿಕ ಆರ್ಥಿಕ ಭದ್ರತೆಯನ್ನು ಮಾಡಿಕೊಳ್ಳಿಕ್ಕೆ ಬೇಕಾದಂತಹ ಅನೇಕ ಪ್ರೊವಿಷನ್ ಇದೆ. ನ್ಯೂಟ್ರಿಷನ್ ಹಿಡಿದು ಕಂಪಲ್ಸರಿ ಎಜುಕೇಶನ್ ಅಪ್ ಟು ದಿ ಏಜ್ ಆಫ್ 14, ಆಮೇಲೆ ಅನೇಕ ತರದ ಈ ಶೋಷಣೆಗಳ ಬಗ್ಗೆ ಕಾನೂನುಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಆಶಯಗಳನ್ನು ಒಳಗೂಡಿಸಿ ಮಾಡಬೇಕು. ಈಗ ನರೇಗಾ ಸಿಸ್ಟಮ್ ಬಂದಿದೆ, ಒಂದು ಮಿನಿಮಮ್ ಇಷ್ಟು ದಿನ ಅವರಿಗೆ ಕೆಲಸ ಕೊಡಬೇಕು, ಸರ್ಕಾರ ಅದಕ್ಕೆ ಕೂಲಿ ಕೊಡಬೇಕು. ಇವನ್ನೆಲ್ಲ ಅಳವಡಿಸಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಇದರ ಬಗ್ಗೆ ಕಾನೂನುಗಳನ್ನು ಮಾಡಿದ್ದಾರೆ. ಆಮೇಲೆ ಈ ನಮ್ಮ ಸುಪ್ರೀಂ ಕೋರ್ಟ್ ಈ ಮೂಲ ತತ್ವಗಳು, ನಿರ್ದೇಶ ತತ್ವಗಳೇನಿವೆ ಅವು ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಷ್ಟೇ ಅದಕ್ಕೆ ಪ್ರಾಮುಖ್ಯ ಇದೆ. ಯಾವುದೇ ಕಾನೂನು ಮಾಡ್ಬೇಕಂತಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯನ್ನು ಒಳಗೂಡಿಸಿ ಇದನ್ನು ಮಾಡಬೇಕು. ಸಾರ್ವಜನಿಕ ಶಿಕ್ಷಣ ಇರ್ಬೋದು, ರೈಟ್ ಟು ಫುಡ್ ಇರ್ಬೋದು, ಇದನ್ನು ನಾನು ಒಂದೊಂದನ್ನೇ ಈಗ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಇದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಇನ್ನೊಂದು ವಿಚಾರ, ಯಾಕೆ ಇನ್ಕ್ಲೂಡಿಂಗ್ ಇದು ಪ್ರೊಹಿಬಿಷನಿಗೂ ಅದರಲ್ಲಿ ಬರೆದಿದ್ದಾರೆ. ಆಮೇಲೆ ಕಾಮನ್ ಸಿವಿಲ್ ಕೋಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಇವೆಲ್ಲ ಅದರಲ್ಲಿ ಇವೆ. ಮತ್ತೆ ಏನಿದ್ರು ಇದು ಯಶಸ್ಸಾಗಬೇಕಂತಂದ್ರೆ ಜನರಿಗೆ ಇದರ ಬಗ್ಗೆ ಆಸಕ್ತಿ ಇರಬೇಕು, ಇದರಲ್ಲಿ ಭಾಗವಹಿಸಬೇಕು. ಇಲೆಕ್ಟರಲ್ ಡೆಮಾಕ್ರಸಿ ಇವತ್ತು ನಮ್ಮ ದೇಶದಲ್ಲಿ ಅಷ್ಟೊಂದು ಯಶಸ್ಸನ್ನು ಯಾಕೆ ಕಂಡಿಲ್ಲ ಅಂತ ಹೇಳೋದ್ರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿದರೆ ಈ ಸಂವಿಧಾನದ ಪ್ರಾಮುಖ್ಯ ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ, ಯಾವುದೋ ಕೊಲ್ಯಾಟ್ರಲ್ ರೀಸನ್ಗೆ ನಾವು ವೋಟ್ ಮಾಡ್ತೇವೆ, ಅರ್ಹ ವ್ಯಕ್ತಿಯನ್ನು ಗಮನಿಸುವುದಿಲ್ಲ. ಇವೆಲ್ಲ ಸಂವಿಧಾನದ ಮೂಲ ಆಶಯ ಇದೆ. ಇನ್ನೇನಾದ್ರು ಇದ್ರೆ ನೀವು ಏನೋ ಪ್ರಶ್ನೆಗಳು ಕೇಳಿದರೆ ನಾನು ಹೆಚ್ಚು ಹೇಳಬಹುದು, ಇಲ್ಲ ಅಂದ್ರೆ ಸಮಯ ಮೀರುತ್ತೆ ಈಗ. ಥ್ಯಾಂಕ್ ಯು. ಪ್ರಶ್ನೋತ್ತರದಲ್ಲಿ ಹೆಚ್ಚು ಕ್ಲಾರಿಫಿಕೇಶನ್ ಕೊಡಬಹುದು ಪ್ರಶ್ನೆಗಳ ಜನರದ್ದು. ಈಗ ಪ್ರಶ್ನೋತ್ತರಕ್ಕೆ ಕಾಲಾವಕಾಶ ಇದ್ದು ಯಾರೆಲ್ಲಾದ್ರೂ ಪ್ರಶ್ನೆಗಳಿದ್ರೆ Q&A ಬಾಕ್ಸ್ ಅಲ್ಲೂ ಹಾಕ್ಬೋದು, ಅಥವಾ ಹ್ಯಾಂಡ್ ರೈಸ್ ಮಾಡಿದ್ರೆ ಆ ಕ್ವಶನ್ ಕೇಳಕ್ಕೆ ಅವಕಾಶ ಮಾಡ್ಕೊಡ್ತೀವಿ. 5 ನಿಮಿಷಗಳ ಕಾಲಾವಕಾಶ ಇದೆ. ಮೊದಲಿಗೆ ಇಲ್ಲಿ ಒಂದು Q&A ಬಾಕ್ಸ್ ಅಲ್ಲಿ ಕ್ವಶನ್ ಇದೆ ಸರ್. ಫಸ್ಟ್ ಕ್ವಶನ್ ಬಸವರಾಜ್ ಅನ್ನೋರು ಕೇಳಿದ್ದಾರೆ. Honorable sir, retired judges working for the government in different capacities. I wanted to know your opinion on this, my lord, whether it is good or bad and why. Sir, this is question. ಅಂದ್ರೆ ಇದು ಬಹಳ ಜನರಲ್ ಕ್ವಶನ್ ಆಯ್ತು. ಅದು ಏನ್ ಕೆಲಸ, ಅದು ಜಡ್ಜೇ ಮಾಡ್ತಕ್ಕಂತ ಕೆಲಸನ? ಈ ಒಂದ್ ಸೆಂಟೆನ್ಸ್ ಇಂದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲಾ ಕೆಲಸ ಒಟ್ಟು ಅವನ್ನೆಲ್ಲ ಜಡ್ಜ್ ತನ್ನ ಏನು ಹುದ್ದೆಯನ್ನು ಅಲಂಕರಿಸಿದ್ರು ಅದಕ್ಕೆ ಯೋಗ್ಯವಾದಂತದ್ದು ಮತ್ತೆ ಜಡ್ಜ್ನ ಸೇವೆ ಅದಕ್ಕೆ ಅವಶ್ಯಕತೆ ಇದೆ ಅಂತಂದ್ರೆ ಮಾಡಬಹುದು. ಯಾಕೆ ಅದು ಸಾರ್ವಜನಿಕ ಒಂದು ಕರ್ತವ್ಯ. ಎಲ್ಲಾ ತರದ ಜವಾಬ್ದಾರಿಗಳನ್ನು ಜಡ್ಜ್ ಆಗಿದ್ದವರು ನಿಭಾಯಿಸ್ಲಿಕ್ಕೆ ಹೋಗಬಾರದು. ಅಂದ್ರೆ ಅವ್ರು ಜಡ್ಜ್ ಆಗಿದ್ದಾಗ ಏನು ಅವರ ಬಗ್ಗೆ ಒಂದು ಇಮೇಜ್ ಇರ್ತದೆ. ವೈಸ್ ಚಾನ್ಸಲರ್ ಆಗಿದ್ರೆ ಅವರ ಬಗ್ಗೆ ಒಂದು ಇಮೇಜ್ ಇರ್ತದೆ. ಅದನ್ನು ಯಾವ ಸಂದರ್ಭದಲ್ಲೂ ಅವ್ರು ಕುಂಠಿತ ಆಗುವಂತ ಕೆಲಸ ಮಾಡಬಾರ್ದು. ಓಕೆ ಸರ್. ನೆಕ್ಸ್ಟ್ ಸುಪ್ರೀತಾ ಅನ್ನೋರು ಒಂದು ಕ್ವಶನ್ ಕೇಳಿದ್ದಾರೆ ಸರ್. ಈಗ ರಾಜಕಾರಣಿಗಳು ಬೇರೆ ಬೇರೆ ಲೆವೆಲ್ ಅಲ್ಲಿ ಸೆಲೆಕ್ಟ್ ಆಗುವಾಗ
ಆಶ್ವಾಸನೆಗಳನ್ನು ಕೊಟ್ಟು ಸೆಲೆಕ್ಟ್ ಆಗಿರ್ತಾರೆ. ಸೆಲೆಕ್ಟ್ ಆದ ನಂತರ ಅವರು ಆಶ್ವಾಸನೆಗಳನ್ನ ಈಡೇರಿಸಲಿಲ್ಲ ಅಂದ್ರೆ ಅದ್ರ ಮೇಲೆ ಏನಾದ್ರೂ ಕ್ರಮ ತಗೊಳಕ್ಕೆ ಯಾವ್ದಾದ್ರು ಆರ್ಟಿಕಲ್ ಇದೆಯಾ ಅಂತ ಕೇಳಿದ್ರು. ಇದು ಪ್ರತಿಯೊಂದನ್ನು ನೀವು ಆರ್ಟಿಕಲ್ ನಲ್ಲಿ ಬರೀಲಿಕ್ಕೆ ಬರುವುದಿಲ್ಲ. ಈಗ ನಮ್ಮ 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 ಒಬ್ಬ ಈಗ ಮೈ ಸನ್, ಇಫ್ ಐ ಆಮ್ ಲುಕಿಂಗ್ ಫಾರ್ ಎ ಬ್ರೈಡ್, ಐ ವಿಲ್ ಮೇಕ್ ಎಂಕ್ವೈರೀಸ್. ಅವರ ಫಾದರ್ ಹೇಗಿದ್ದಾರೆ, ಮದರ್ ಏನು, ಅವನ ಬ್ರದರ, ಸಿಸ್ಟರ್, ಈ ಯೋಚನೆ ಮಾಡೋದಿಲ್ಲ. ಮತ್ತು ವೋಟ್ ಹಾಕುವಾಗ ಅಷ್ಟು ಅದು ಅವನ ಹಿನ್ನೆಲೆ ಗೊತ್ತಾಗೋದಿಲ್ಲ. ಅವನ ಮುಂದೆ ಏನ್ ಮಾಡ್ತಾನೆ ಅಂತ ಹೇಳುವಂಥದ್ದು ಅವನ ಹಿನ್ನೆಲೆ ಸ್ಪಷ್ಟವಾಗಿ ತೋರಿಸುವುದಿಲ್ಲ. ಈಗ ಆರ್ಟಿಕಲ್ ಯಾಕೆ, ಆ ಮೂರ್ಖತನ ಯಾಕೆ ನಾವು ಮಾಡ್ತೇವೆ? ಸರಿಯಾದ ನಾವು ಒಂದು ಚೌಕಟ್ಟು ಹಾಕೊಳ್ಬೇಕು. ನನ್ನನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥವನಲ್ಲಿ ಇಂಥ ಗುಣಗಳು ಇರಬೇಕು. ಅವನು ಹಾದಿ ಬೀದಿಯಲ್ಲೆಲ್ಲ ಜಗಳಾಡ್ಕೊಂಡು ಇನ್ನೇನೋ ಮಾಡ್ಕೊಂಡು ಅಷ್ಟು ಮಂದಿಗೆ ಕೂಡಿಸ್ತಾನೆ, ಮತ್ತೆ ಎನ್ವಲಪ್ನಲ್ಲಿ ಕಿಟಕಿ ಒಳಗಡೆ ಇಷ್ಟು ಹಾಕ್ತಾನೆ ಅಂತಂದ್ರೆ ಅವನು ಎಂಥವನು ಇರ್ತಾನೆ ನಿಮ್ಗೆ ಗೊತ್ತಿರೋದಿಲ್ಲ. ಈಗ ಆರ್ಟಿಕಲ್ ಯಾಕೆ? ಇದು ನಾವೇನನ್ನೋ ಒಂದು ಆಹ್ವಾನ ಮಾಡಿ ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದಲ್ಲ. ವಿ ನೋ ದಿ essential qualities of a person whom we are voting. This is one thing what Constitution wants. Okay, sir. Next, Shashibhushan annor one question ಕೇಳಿದ್ದಾರೆ sir. Good evening, sir. Light may be shed on the following points. The past and present trends in center-state relations and its likely impact on governance in the future days. Second question is, as the collegium system become the most powerful extra-constitutional body to have been operational till date? ಸೆಂಟರ್ ಸ್ಟೇಟ್ ರಿಲೇಷನ್ ನ ಬಗ್ಗೆ ಅಂದ್ರೆ ನಮ್ದು ಫೆಡರಲ್ ಸಿಸ್ಟಮ್. ದಿಸ್ ಈಸ್ ನಾಟ್ ಯುನಿಟರಿ ಸಿಸ್ಟಮ್ ಲೈಕ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಸೊ ನಮ್ಮ ಸಂವಿಧಾನದಲ್ಲಿ ಸಣ್ಣ ಸಣ್ಣ ಡಿಟೇಲ್ ಅದರಲ್ಲಿ ಇದೆ. ಇಂಟರ್ ಸ್ಟೇಟ್ ಟ್ರೇಡ್ ಅಂಡ್ ಕಾಮರ್ಸ್, ದಿ ಸೆಂಟ್ರಲ್ ಕ್ಯಾಬಿನೆಟ್, ಸ್ಟೇಟ್ ಕ್ಯಾಬಿನೆಟ್. ದೇರ್ ಆರ್ 3 lists in the schedule. ಅಂದ್ರೆ ಸೆಂಟ್ರಲ್ ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕಾಂಕರೆಂಟ್ ಲಿಸ್ಟ್. ಯಾವ ಸಬ್ಜೆಕ್ಟ್ ಅನ್ನು ಯಾರು ಹ್ಯಾಂಡಲ್ ಮಾಡಬೇಕು, ಅದರ ವ್ಯಾಪ್ತಿ ಏನು, ಎಲ್ಲವನ್ನು ಅದರಲ್ಲಿ ಪೂರ ಡೀಟೇಲ್ಸ್ ವರ್ಕೌಟ್ ಮಾಡಿದ್ದಾರೆ ಕಾನ್ಸ್ಟಿಟ್ಯೂಷನ್ ನಲ್ಲಿ. ನೀವು ಅದರಲ್ಲಿ ಲಿಸ್ಟ್ಗಳನ್ನು ನೋಡಿ ನಿಮ್ಗೆ ಗೊತ್ತಾಗತ್ತೆ. ಸೊ ಅದು ಸೆಂಟರ್ ಸ್ಟೇಟ್ ರಿಲೇಶನ್ಶಿಪ್ ಇರುವುದು ಈ ಸಂವಿಧಾನ ಚೌಕಟ್ಟಿನಲ್ಲಿ. ಯಾರೂ ಅದನ್ನ ಚೌಕಟ್ಟನ್ನು ಮೀರುವ ಹಾಗಿಲ್ಲ. ಮೀರಿದ್ರೆ ಈ ವೈಪರೀತ್ಯಗಳು ಉಂಟಾಗ್ತವೆ. ಆಮೇಲೆ ಪ್ರತಿಯೊಂದನ್ನು ಸಂವಿಧಾನದಲ್ಲಿ ಬರೀಲಿಕ್ಕೆ ಬರುವುದಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ತಮ್ಮ ಲೆಕ್ಚರ್ನಲ್ಲಿ ಒಂದ್ಸಲ ಹೇಳಿದರು, ದೇರ್ ಈಸ್ ಸಮಥಿಂಗ್ ವಿಚ್ ಈಸ್ ಅಬವ್ ಆಲ್ ದಿಸ್, ದಟ್ ಈಸ್ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ, ಪಬ್ಲಿಕ್ ಮೊರಾಲಿಟಿ, ಸೆನ್ಸ್ ಆಫ್ ವಾಟ್ ಈಸ್ ರೈಟ್ ಅಂಡ್ ರಾಂಗ್. ಅವರು ಅದರ ಬಗ್ಗೆ ನಾನು ಈಗ ಅದನ್ನು ಈಗಾಗಲೇ ಟೈಮ್ ಬಹಳ ಮೀರಿದೆ. ಅವರೊಂದು ಉದಾಹರಣೆ, ಹೆರಾಲ್ಡ್ ಲಾಸ್ಕಿ ಅವರು ಒಂದು ಪೇಪರ್ನಲ್ಲಿ ಆರ್ಟಿಕಲ್ ಬರೆದಾಗ ವಿನ್ಸ್ಟನ್ ಚರ್ಚಿಲ್ ಏನೇನೋ ಈ ನಮ್ಮ ಆಯಾರಾಮ್ ಗಯಾರಾಮ್ ಪಾರ್ಟಿ ಹಾರ್ಸ್ ಟ್ರೇಡಿಂಗ್ ಎಲ್ಲ ಹೊರಟಿದ್ದ ಆ ಕಾಲದಲ್ಲಿ. ಅವನು ಒಂದು ಆರ್ಟಿಕಲ್ ಬರೆದಾಗನೇ ನಿಂತೋಯ್ತು. ಅದು ಬ್ರಿಟನ್ನ ರಾಜ ಅವನೊಂದು ವಿಧವೆ ಸಾಮಾನ್ಯ ಮನೆತನವನ್ನು ಮದುವೆ ಆಗ್ಲಿಕ್ಕೆ ಹೊರಟ. ಅದು ಅಲ್ಲಿನ ಕಾನೂನಿಗೆ ಅದು ಮಾನ್ಯ ಇರಲಿಲ್ಲ. ಕ್ಯಾಬಿನೆಟ್ ಇಂದ ಕ್ಲಿಯರೆನ್ಸ್ ಆಗಬೇಕು. ಪ್ರೈಮ್ ಮಿನಿಸ್ಟರ್ ಹೇಳಿದ ಕಾನೂನು ಹೀಗಿದೆ, ನೀವು ಮಾಡ್ಕೊಳ್ಳುವಾಗಿಲ್ಲ ಅಂತ. ಅವಾಗ ಚರ್ಚಿಲ್ ಇದನ್ನು ಉಪಯೋಗಿಸಿಕೊಂಡು ಕೆಲವರನ್ನ ಈ ಕಡೆ ಡಿಫೆಕ್ಟ್, ರಾಜ ಅಂತಂದ್ರೆ ಬಹಳ ಗೌರವ ಇದೆ ಅಲ್ಲಿ ಜನಸಾಮಾನ್ಯರಲ್ಲಿ, ಕೆಲವು ಎಂಪಿಗಳನ್ನು ಈ ಕಡೆ ಮಾಡಿಸ್ಕೊಳ್ಬಹುದು ಅಂತ ಅವನು ಹಿಂದೆ ಏನೇನೋ ವರ್ಕೌಟ್ ಮಾಡ್ತಾ ಇದ್ದ. ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ಹೇಳಿದ್ದನ್ನು ಹೇಳ್ತಾ ಇರೋದು ನಾನು ಲೆಕ್ಚರ್ನಲ್ಲಿ. ತಕ್ಷಣ ಹೆರಾಲ್ಡ್ ಲಾಸ್ಕಿ ಲಂಡನ್ ಸ್ಕೂಲ್ ಆಫ್ ಇಕಾನಾಮಿಕ್ಸ್ ಅಂತ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್, ಬಹಳ ವಿಶ್ವಪ್ರಸಿದ್ಧವಾದಂಥ, ನಮ್ಮ ಜವಾಹರ್ಲಾಲ್ ನೆಹರು ಅವರು ಅಲ್ಲಿ ವಿದ್ಯಾರ್ಥಿಗಳಾಗಿದ್ದರು, ಪ್ರೆಸಿಡೆಂಟ್ ನಾರಾಯಣನ್ ಅವರು ಅಲ್ಲಿನ ವಿದ್ಯಾರ್ಥಿ ಇದ್ದರು. ಸೊ ಅವರೊಂದು ಆರ್ಟಿಕಲ್ ಬರೆದ್ರು, ಪಬ್ಲಿಕ್ ಮೊರಾಲಿಟಿ ಇರಬೇಕು. ಪ್ರಧಾನಮಂತ್ರಿಯವರು ಯಾವಾಗ ಸರಿಯಾದ ವಿಚಾರವನ್ನು ಹೇಳಿದ್ದಾರೆ, ಆಮೇಲೆ ಏನೇನೋ ಮಾಡಿ ಹಿಂದ್ಗಡೆಯಿಂದ ಮ್ಯಾನಿಪ್ಯುಲೇಷನ್ ಮಾಡಿ ಏನೋ ಮಾಡೋದಲ್ಲ ಅಂತ ಜೋರಾಗಿ ಆರ್ಟಿಕಲ್ ಬರೆದು. ವಿನ್ಸ್ಟನ್ ಚರ್ಚಿಲ್ ಅಂತವನು ಹೆದರಿಬಿಟ್ಟ, ಎಕ್ಸ್ಪೋಜರ್ ಆಗತ್ತೆ. ನಮ್ಮಲ್ಲಿ ಏನ್ ಮಾಡ್ತೇವೆ, ಬಾಂಬೆಗೆ ಕರ್ಕೊಂಡು ಹೋಗೋದು, ಇನ್ನೆಲ್ಲಿ ಎಲ್ಲ ರಿಸಾರ್ಟ್ ರಾಜಕಾರಣ. ಇದು ನಾ ಹೇಳಿ ಹೊರಟಿದ್ದು ಸಂವಿಧಾನದ ಇದು ನಾವು ಅರ್ಥ ಮಾಡ್ಕೊಳ್ಬೇಕು.
ಸೆಂಟ್ರಲ್ ಸ್ಟೇಟ್ ರಿಲೇಶನ್ಶಿಪ್ ಪ್ರತಿಯೊಬ್ಬರು ಈ ಸಂವಿಧಾನದ ವಾಜಪೇಯಿ ಅವರು ಯಾವಾಗಲೂ ಇದರ ಬಗ್ಗೆ ಹೇಳೋರು. ಮರ್ಯಾದಾ ಅಂದ್ರೆ ಅದು ಶಿಷ್ಟಾಚಾರ. ಶಿಷ್ಟಾಚಾರವನ್ನು ನಾವು ತಪ್ಪಬಾರದು. ಶಿಷ್ಟಾಚಾರವನ್ನು ಪರಿಪಾಲಿಸಿದಾಗ ಸೆಂಟ್ರಲ್ ಸ್ಟೇಟ್ ರಿಲೇಷನ್ ಅಲ್ಲಿ ಏನೂ ತಪ್ಪುಗಳು ಬರುವುದಿಲ್ಲ. ಅವರವರ ಅಲ್ಲಿ ಲಿಸ್ಟ್ಗಳಿವೆ, ನೀವು ನೋಡಿ ಸಂವಿಧಾನದಲ್ಲಿ ಕೊನೆಗೆ ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕಾಂಕರೆಂಟ್ ಲಿಸ್ಟ್ ಅಂತ. ಸೊ ಅದರಲ್ಲಿ ಇದೆ. ಸೊ ಅವೆಲ್ಲ ಸಮಸ್ಯೆಗಳೇನು ಬರೋದಿಲ್ಲ. ಈ ಸ್ಪರ್ಧೆ ಕಾಂಪಿಟೇಟಿವ್ ಪೊಲಿಟಿಕ್ಸ್ ಮಾತ್ರ ತೊಂದರೆ ಮಾಡ್ತಕ್ಕಂಥದ್ದು. ಇನ್ನು ನೀವು ಕೇಳಿದ್ದು ಕೊಲಿಜಿಯಂನ ವಿಚಾರ, ಅದು ನಿಮ್ಮ ಕಲ್ಪನೆ ಸರಿ ಇಲ್ಲ. ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನು? ಹೂ ಹ್ಯಾಸ್ ಸೆಡ್ ದಿಸ್ and how much he has understood, whoever is talking about it. I am not saying discussing about the merits or demerits of the collegium system. I am only saying the expression used, extra constitutional, is not correct, because it is the Supreme Court which has said the constitution means this. ಅದು ಹೇಳಿದ ನಂತರ ಆ ಡಿಸಿಷನ್ ಸರಿಯಲ್ಲ ಅಂತ ಇನ್ನೊಂದು ಡಿಸಿಷನ್ ಬರುವ ತನಕ ಅದನ್ನು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಕ್ಕಂಥ ಅವಕಾಶ ಕಾನೂನಿನೊಳಗಡೆ ಇಲ್ಲ. ಇದು ಸ್ವಲ್ಪ ನಮ್ಮ ಈಗಿನ ಏನದು ಟಿವಿ ಡಿಬೇಟ್ಗಳ ಲ್ಯಾಂಗ್ವೇಜ್ ಆಯ್ತು ಇದು. ಓಕೆ ಸರ್, ಇನ್ನೊಂದು ಕ್ವಶನ್ ಇದೆ. ಡಾಕ್ಟರ್ ಮಹಾಂತೇಶ್ ಅವ್ರು ಕೇಳಿದರೆ, ನಮ್ಮ ದೇಶದ ಸಂವಿಧಾನದಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು ಎಂದು ಹೇಳಿದ್ದಾರೆ. ಆದರೆ ಅದನ್ನು ಯಾವ ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳು ಅಳವಡಿಸಿಕೊಳ್ಳುತ್ತಿಲ್ಲ. ಇದಕ್ಕೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಯಾವ್ದಾದ್ರು ತಪ್ಪು ಮಾಡ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ ಏನ್ ಕೇಳ್ತೀರಿ ಅಮ್ಮ? ತಪ್ಪು ಮಾಡಿದ್ರೆ ತಪ್ಪೇ ಅದು. ನಾನು ಅಭಿಪ್ರಾಯ ಅದಕ್ಕೆ ಏನ್ ಕೊಡೋದಿದೆ? ಸರ್ ಕ್ವಶನ್ ಬಂದಿತ್ತು. ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್, ಅದು ಕಾನ್ಸ್ಟಿಟ್ಯೂಷನ್ ಇದೆ. ಈ ಟೈಮ್ ಶಾರ್ಟ್ ಆಯ್ತು ಅಂದ್ರೆ ನಮ್ಮ ಇಂಟ್ರೊಡಕ್ಷನ್ 30 ನಿಮಿಷದಷ್ಟು ಬಂತು. ನಾನು ಅದನ್ನು ಹೇಳೋದಿದ್ದೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ನೋಡಿ, ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಗೆ ಮೂಲಭೂತ ಆಶಯ ಬಂದಿದ್ದು ನಮ್ಮ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಅದನ್ನೇ ನಾನು ಆಗ ಹೇಳಿದೆ. MN ವೆಂಕಟಾಚಲಯ್ಯ ಸಾಹೇಬರು ಕಾನ್ಸ್ಟಿಟ್ಯೂಷನ್ ರಿವ್ಯೂ ಕಮಿಟಿಯಲ್ಲಿ ಅದನ್ನು ಬರೆದ್ರು. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಈಗ ನಿಂತಿದೆ, ಅಲ್ಲಿಗೆ ಆ್ಯಂಡ್ ಆಕ್ಷನ್ ಅಂತ ಮಾಡಬೇಕು. ಮತ್ತೆ ಸಮಾಜದಲ್ಲಿ ಈಗ ಯಾರು ಇಂಥವು ಈ ಸಮಾನ ಕೆಲಸಕ್ಕೆ ಸಮಾನ ವೇತನ ಅದನ್ನು ಮಾನ್ಯ ಮಾಡ್ತಾ ಇಲ್ಲ, ಅದು ನಾಗರಿಕತೆಯ ಲಕ್ಷಣ ಅಲ್ಲ, ಅದು ಶೋಷಣೆ ಮಾಡ್ತಕ್ಕಂಥ ಒಂದು ಮಾನಸಿಕತೆಯ ಲಕ್ಷಣ. ಎರಡು ಜೊತೆಯಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಶೋಷಣೆ ಮಾಡತಕ್ಕಂಥ ಮಾನಸಿಕತೆ ಮತ್ತು ನಾಗರಿಕ ವರ್ತನೆ ಎರಡು ಜೊತೆಯಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವನು ಒಂದನ್ನು ಶುರುವಿಂದ ಆಯ್ಕೆ ಮಾಡ್ತಾನೆ ಅವನು ತನ್ನನ್ನು ನಾಗರಿಕ ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದು ಒಂದು ವಿಪರೀತ ಇವತ್ತಿನ ದಿನದಲ್ಲಿ. ಏನಂತಂದ್ರೆ ನಾವು ಯಾವುದಕ್ಕೆ ಮನ್ನಣೆ ಮಾಡಬೇಕು ಅದಕ್ಕೆ ಮಾಡ್ತಾ ಇಲ್ಲ, ಯಾವುದಕ್ಕೆ ಮನ್ನಣೆ ಮಾಡಬಾರ್ದು ಅವ್ರನ್ನ ನಾವು ಸೆಲೆಬ್ರೇಟ್ ಮಾಡ್ತೇವೆ. ಜೈಲಿಂದ ಹೊರಗಡೆ ಬಂದವನಿಗೆ ತಕ್ಷಣ ಒಂದು ಮೆರವಣಿಗೆ ಎಲ್ಲ ನಡೀತದೆ. ಸಂವಿಧಾನ ಇದನ್ನು ಸರಿಪಡಿಸುತ್ತೆ. ಸಂವಿಧಾನದಲ್ಲಿ ನೀನು ಇಂಥದ್ದೇ ಬಟ್ಟೆ ಹಾಕ್ಬೇಕು ಅಂತ ಹೇಗೆ ಹೇಳೋದು? ಇಷ್ಟೇ ಪ್ರಮಾಣದಲ್ಲಿ ಬಟ್ಟೆ ಹಾಕಬೇಕು ಅಂತ ಹೇಗೆ ಹೇಳೋದು? ಓಕೆ ಸರ್, ಭಾರದ್ವಾಜ್ ಎಷ್ಟು ಪ್ರಶ್ನೆಗಳಿದಾವೆ ಸರ್? ಈಗ ಇನ್ನು 3-4 ಪ್ರಶ್ನೆಗಳಿದಾವೆ ಸರ್. ಕೆಲವರು ಹ್ಯಾಂಡ್ ರೈಸ್ ಎಲ್ಲ ಒಟ್ಟಿಗೆ ಸೇರಿಸಿ 2 ಮಾಡ್ಬಿಡಿ. ಇಲ್ಲ ಕೇಳಿ ಪಾಪ, ಕೇಳಿ ಆಯ್ತು. ಸಂವಿಧಾನ ಓದುದಂತಂದ್ರೆ ಈ ತಿಳುವಳಿಕೆ ಒಂದು ತುಡಿತ ಆದ್ರೂ ಇರ್ಬೇಕಲ್ಲ. ಸರಿ ಆಗ್ಲಿ ಸರ್. ಭಾರದ್ವಾಜ್ ಅವರು ಒಂದು ಕ್ವಶನ್. ರೂಲಿಂಗ್ ಕೊಟ್ಟ ಮೇಲೆ ನಾನೇನು ಮಾಡಕ್ಕಾಗಲ್ಲ. ಇಲ್ಲ, ನಾವು ಇದು ನಮ್ಮ ಗುರುರಾಜ್ ಕರ್ಜಿಗೆ ಅವರ ಏನೋ ಹೇಳಿದ್ದೊಂದು ನನಗೆ ನೆನಪಾಗೋದು. ನಾನು ಅವರನ್ನು ಒಂದ್ಸಲ ನಮ್ಮ ವಕೀಲರ ಮುಂದಕ್ಕೆ ಕರ್ಕೊಂಡೋದೆ. ಸ್ವಾಮಿ ಸ್ವಲ್ಪ ಒಂದು ಲೆಕ್ಚರ್ ಕೊಡಿ ಅಂತ. ಅವರು ಶುರು ಮಾಡೋದು ಗೌತಮರಾವ ಯಾರು ನೆನಪಾಗ್ತಾ ಇಲ್ಲ ನನಗೆ. ಅವರು ಹೇಳಿದ್ರು, ನಾನೊಂದು ಯುವಕ ಸಂಘಕ್ಕೆ ಭಾಷಣಕ್ಕೆ ಹೋಗಿದ್ದೆ. ಅಲ್ಲಿ ಹೋದಾಗ ಕೇಳಿದೆ ಯುವಕ ಸಂಘ ಅಧ್ಯಕ್ಷರಿಗೆ ಎಷ್ಟೊತ್ತು ಮಾತಾಡ್ಲಿ ಅಂತ. ಸ್ವಾಮಿ ನೀವು ಮಾತಾಡಿ, ಎಷ್ಟೊತ್ತಾರು ಮಾತಾಡಿ, 10 ನಿಮಿಷ ಆದ ನಂತರ ನಾವು ಎದ್ದು ಹೋಗ್ತೇವೆ ಅಂತ. 90 ಜನ ಇದ್ದಾರೆ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಮತ್ತೆ ಚಟ್ಪಳ್ಳಿ ಅವರೇ ಇದು ಸರಿಯಲ್ಲ, ಅದು ಸ್ವಲ್ಪ ಅವ್ರು ಕೇಳುದು ಕೇಳ್ಕೊಳ್ಳಿ. ಆಯ್ತು, ರೂಲಿಂಗ್ ಅನ್ನು ಒಪ್ಕೊಂಡ್ಬಿಟ್ಟೆ ನಾನು.
ಆಗ್ಲಿ. ಓಕೆ ಸರ್, ಭಾರದ್ವಾಜನ್ ಅವರು ಕ್ವಶನ್ ಕೇಳಿದರೆ, ಸರ್ ಹೌ ಟು ಸ್ಟಡಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್? ನೀವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಓದೋದು ಅಂತಿಲ್ಲ, ನೀವು ಓದೋದು. ನೀವು ಸರಿಯಾಗಿ ಓದಿದ್ರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೂ ಆಗತ್ತೆ, ನೀವು IAS ಇಗೂ ಆಗತ್ತೆ, ಜಡ್ಜ್ ಆಗ್ಲಿಕ್ಕೂ ಆಗತ್ತೆ. ಸೊ ಓದಿ, ಅದನ್ನು ಶುರುವಿಂದ ಓದಿ. ಆ ಗೈಡ್ಗಳಲ್ಲಿ ಕೊಟ್ಟ ಹಾಗೆ ಯಾವುದೋ ಒಂದು ಸೆಕ್ಷನ್ ಆರ್ಟಿಕಲ್ ಓದಿದ್ರೆ ನಿನಗೆ ಪಾಸ್ ಆಗ್ತದೆ, ಅದೇ ಹೆಚ್ಚು ಪ್ರಶ್ನೆ ಬರುವುದು ಅಂತ ಓದಬೇಡಿ. ಯಾಕೆಂತಂದ್ರೆ ನಾ ಹೇಳಿದ್ನಲ್ಲ, ಸ್ಟ್ರಕ್ಚರ್ ಅದು ಒಂದನ್ನು ಬಿಟ್ಟು ಇನ್ನೊಂದು ಇರುವುದಿಲ್ಲ, ಒಂದಕ್ಕೊಂದು ಕನೆಕ್ಷನ್ ಇರ್ತದೆ. ನೀವು ಆರ್ಟಿಕಲ್ 1ರಿಂದ 395 ತನಕನೂ ಒಂದ್ಸಲ ಓದಿ, ನಿಮಗೆ ಒಂದು ಅರ್ಥ ಆಗತ್ತೆ. ಆಮೇಲೆ ಇನ್ನೊಂದು ಸಲ ಒಂದು ಕೆಲವು ದಿನ ಬಿಟ್ಟು ಮತ್ತೊಂದ್ಸಲ ಓದಿ. ಅವೆಲ್ಲ ಒಂದೊಂದು ಅಂಶವನ್ನು ಅವರು ಒಂದೊಂದು ಚಾಪ್ಟರ್ನಲ್ಲಿ ಪರಿಗಣಿಸಿ ತಯಾರು ಮಾಡಿದ್ದಾರೆ. ನೀವು ಯೋಚನೆ ಮಾಡಬೇಕು, 200ಕ್ಕೂ ಹೆಚ್ಚು ಸದಸ್ಯರು ಭಾರತದ ಭೌಗೋಳಿಕವಾಗಿ, ಸಾಮಾಜಿಕವಾಗಿ ಬೇರೆ ಬೇರೆ ವರ್ಗದಿಂದ ಬಂದಂಥವರು, ಬೇರೆ ಬೇರೆ ಧರ್ಮದವರು. ನಾನಾಗ ಹೇಳಿದೆ, ಅಂದ್ರೆ ಎಷ್ಟು ಅದರ ಒಳಗಡೆ ಸಂಗ್ರಹ ಆಗಿರ್ಬೇಕು. ನೀವು ಯೋಚನೆ ಮಾಡಿ, ಅದನ್ನು ಓದಬೇಕು. ನೀವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಅಂತ ಬೇರೆ ಓದೋದಿಲ್ಲ. ನೀವು ಪ್ರೊಫೆಸರು ಆಗ್ಬೋದು ಅದ್ರ ಆ ಥರ ಓದಿದಾಗ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೂ ಆಗತ್ತೆ. ಮತ್ತೆ ಅಷ್ಟೇ ಓದ್ಬೇಕಂತಂದ್ರೆ ನೀವು ಅದಕ್ಕೆ ಯಾವುದು ಪ್ರಶ್ನೆಗಳು ಜಾಸ್ತಿ ಬರ್ತವೆ ಅದೇನೋ ತಯಾರು ಮಾಡಿ ಕೊಡ್ತಾರಲ್ಲ ಎಲ್ಲ ಕೋಚಿಂಗ್ ಸೆಂಟರ್ಗಳಲ್ಲಿ. ಓಕೆ ಸರ್, ನೆಕ್ಸ್ಟ್ ಶ್ರೀನಿವಾಸ್ ಅನ್ನೋರು ಒಂದು ಕ್ವಶನ್ ಕೇಳಿದ್ದಾರೆ ಸರ್. ಆನರಬಲ್ ಜಸ್ಟಿಸ್ ಸರ್, ವಾಟ್ ಅಬೌಟ್ 50% ರಿಸರ್ವೇಶನ್ ಬ್ರೀಚ್ಡ್ ಬೈ ಮೆನಿ ಸ್ಟೇಟ್ ಗವರ್ನಮೆಂಟ್ಸ್? ವಾಟ್ ಪಾಸಿಬಲ್ ವೇ ಟು ರಿಸರ್ವೇಶನ್ ಶುಡ್ ನಾಟ್ ಬಿ ಮೋರ್ ದ್ಯಾನ್ 50%? ಇದೊಂದು ಸ್ವಲ್ಪ ಏನಂತಂದ್ರೆ, ಈಗ ಈ ಕಾಂಪಿಟೇಟಿವ್ ಕಾರಣದಿಂದಾಗಿ ರಿಸರ್ವೇಶನಿನ ಮೂಲ ಉದ್ದೇಶ ಸ್ವಲ್ಪ ವ್ಯತ್ಯಯ ಆಗ್ತಾ ಇದೆ ಅಂತ ಕಾಣ್ತದೆ. ಯಾಕೆಂತಂದ್ರೆ ಇವರು ನಮ್ಮ ಇವರು ಜಸ್ಟಿಸ್ ಸುಬ್ಬರಾವ್ ಹೇಳಿದ್ರು ನೋಡಿ, ಇದರ ಉದ್ದೇಶ ಏನು. ಅವನಿಗೆ ಓಡ್ತಕ್ಕಂಥವ್ರಿಗೆ ಇಬ್ರು 2 ಕಾಲಿದ್ದವರು ಒಟ್ಟಿಗೆ ಓಡಿದ್ರೆ, ಅವನು ಎಕ್ಸ್, ಅವನಿಗೆ 2 ಕಾಲಿದೆ, ವೈ ಅವನೊಟ್ಟಿಗೆ ಓಡ್ತಾ ಇದ್ದಾನೆ, ಅವನಿಗೆ 2 ಕಾಲಿದೆ. ಆವಾಗ ಸ್ಪರ್ಧೆ ಒಂದು ನಾಗರಿಕ ಸ್ಪರ್ಧೆ ಆಗತ್ತೆ. ಒಬ್ಬನಿಗೆ ಒಂದು ಮೊಣಕಾಲಿನಿಂದ ಕೆಳಗಡೆ ಕಾಲಿಲ್ಲ, ಇನ್ನೊಬ್ಬನಿಗೆ 2 ಕಾಲು ಸರಿಯಾಗಿದೆ, ಅಂಥವ್ರನ್ನ ಓಡಿಸೋದಲ್ಲ. ಅಂತ ಸಂದರ್ಭದಲ್ಲಿ ಪುಷ್ ಕೊಡಬೇಕು. ಈಗ ನಮ್ಮ ಸುಪ್ರೀಂ ಕೋರ್ಟ್ ಬ್ಯಾಕ್ವರ್ಡ್ ಕ್ಲಾಸ್ಗಳು, OBC ಇದಕ್ಕೆಲ್ಲ ಒಂದು ಹೇಳಿದ್ದಾರೆ. ಅದು SC STಗಳ ಇದರಲ್ಲಿ ಕಾನೂನಿಗೆ ಬರೋದಿಲ್ಲ. ಅದು ಕ್ರೀಮಿ ಲೇಯರ್ ಅಂತ. ಒಂದು ಪೀಳಿಗೆ ಅವನು ಈ ರಿಸರ್ವೇಶನ್ ಬೆನಿಫಿಟ್ ತಗೊಂಡಾಗ, ನಾನು ಹೇಳ್ತಾ ಇರೋದು ಬ್ಯಾಕ್ವರ್ಡ್ ಕ್ಲಾಸಸ್ ರಿಸರ್ವೇಶನ್. 2ನೇ ಪೀಳಿಗೆ ಅವನಿಗೆ ಈ 1ನೇ ಪೀಳಿಗೆಯವನು ಅಂತ ಪ್ರತಿಫಲವನ್ನು ಅಂತ ಬೆನಿಫಿಟ್ ಅನ್ನು ತಕೊಂಡು ಅವನ ಇನ್ಕಮ್ ಒಂದು ನಿರ್ದಿಷ್ಟದಿಂದ ಮೇಲೆ ಇದ್ದರೆ ಈ ಅವನ ಮಕ್ಕಳಿಗೆ ಅದನ್ನು ಪಡ್ಕೊಳ್ಳುವಾಗಿಲ್ಲ ಅಂತ. ಇದರಲ್ಲಿ ಅನೇಕ ಮಂದಿ ಒಳ್ಳೊಳ್ಳೆ ಆಫೀಸರ್ಗಳಾದವರು, ತುಂಬಾ ಜಡ್ಜ್ ಆದವರು ಇರ್ಬೋದು, IAS ಆಫೀಸರ್ ಇರ್ಬೋದು, ಅವನ ಮಕ್ಕಳಿಗೇನು ಆ ಪ್ರಯೋಜನ ಬಂದಾಗ, ಇದೊಂದು ದೊಡ್ಡ ಟೀಕೆ, ಈ ವ್ಯವಸ್ಥೆ ಬಗ್ಗೆ ಟೀಕೆ ಇದೆ. ಅವನ ಮಕ್ಕಳು ಅದನ್ನು ಪಡ್ಕೊಂಡ್ರಂದ್ರೆ ಮತ್ತೆ ಅದೇ ವರ್ಗಕ್ಕೆ ಸೇರಿದವರಲ್ಲಿ ಏನೂ ಅವಕಾಶ ಪಡೆದವರು ಯಾವಾಗ ಪಡ್ಕೊಳ್ಳೋದು? ಅವರು ಕ್ಯೂನಲ್ಲಿ ಎಲ್ಲಿದ್ದಾರೆ ಅಲ್ಲೇ ನಿಂತು ಬಿಡ್ತಾರೆ ಅಂತ ಹೇಳುವಂತ ಒಂದು ದೊಡ್ಡ ಟೀಕೆ ಇದೆ. ಆದರೆ ರಿಸರ್ವೇಶನ್ ಅವಶ್ಯಕತೆ ಇದೆ. ಇಲ್ಲಿ ತನಕ ಸಮಾಜದಲ್ಲಿ ನಾನಾಗ ಹೇಳಿದೆ, ಒಂದು ಕೆಲವು ಪ್ರಾಮುಖ್ಯ ಅಂದ್ರೆ ಅಂಶಗಳು, ದೇವಸ್ಥಾನದೊಳಗಡೆ ಬಿಡೋದಿಲ್ಲ ಅಂತ ಹೇಳುವ ಮಾನಸಿಕತೆ ಇದೆ. ಹೋಟೆಲ್ನಲ್ಲಿ ಅವರಿಗೆ ಹೊರಗಡೆ ಸಪರೇಟ್ ಇಟ್ಟು ಮಾಡೋದು, ಈ ಪ್ರಾಕ್ಟೀಸ್ ಇದೆ. ಇನ್ನು ಅನೇಕ ಬೇರೆ ಬೇರೆ ಇಂಥವು ಬಾರ್ಬರ್ ಅವನು ಮಾಡುವಾಗಿಲ್ಲ ಅಂತ ಇರುವಂತಹದ್ದು. ಇದೆಲ್ಲ ಎಲ್ಲಿ ತನಕ ನಡೀತದೆ? ರಿಸರ್ವೇಶನ್ ಬೇಕೇ ಬೇಕಾಗ್ತದೆ. ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಅಂತ ಹೇಳುವಂಥದ್ದನ್ನು ಆ ದೃಷ್ಟಿ ಬಹುಶಃ ರಾಜಕೀಯ ಲಾಭ ಪಡೆಯುವಂತ ಆ ದೃಷ್ಟಿಯಿಂದ ಮಾಡುವ ಸನ್ನಿವೇಶ ಇದೆಯಲ್ಲ, ಇದು ಬಹುಶಃ ಸ್ವಲ್ಪ ಅದರ ಉದ್ದೇಶ ಸಫಲ ಆಗ್ತಾ ಇಲ್ಲ, ಈಡೇರ್ತಾ ಇಲ್ವೇನೋ ಅಂತ ಹೇಳುವಂಥದ್ದು ಅನಿಸ್ತದೆ. ಬಟ್ ಸರಿಯಾಗಿ ಗೊತ್ತಾಗ್ಬೇಕಂತಂದ್ರೆ ಅದಕ್ಕೆ ಫೀಲ್ಡ್ ಸ್ಟಡಿ ಆಗ್ಬೇಕು, ಎಲ್ಲಿ ಅದರ ನ್ಯೂನತೆ ಇದೆ. ನಾನು ಆ ಫೀಲ್ಡ್ ಸ್ಟಡಿ ಮಾಡಿದವನಲ್ಲ. ಓಕೆ ಸರ್, ಇಲ್ಲಿಗೆ ಪ್ರಶ್ನೋತ್ತರದ ಅವಧಿ ಮುಗಿದಿದೆ. ಸಂವಿಧಾನದಲ್ಲಿರುವ ಆರ್ಟಿಕಲ್ಗಳು, ಅವುಗಳ ಮಹತ್ವ ಹಾಗೂ ಸಂವಿಧಾನವನ್ನು ಓದಬೇಕಾದ ಅವಶ್ಯಕತೆಗಳ ಬಗ್ಗೆ ಮಾತನಾಡಿ ಪಾರ್ಟಿಸಿಪೆಂಟ್ಸ್ ಅಲ್ಲಿರುವ
ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಿದ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀ ಕೃಷ್ಣ ಭಟ್ ಸರ್ ಇವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರೊಫೆಸರ್ ವಿಷ್ಣುಕಾಂತ್ ಎಸ್ ಚಕ್ಪಳ್ಳಿ, ಮಾನ್ಯ ಕುಲಪತಿಗಳು, ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗದಗ ಇವರು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಆದರಣೀಯ ಗೌರವಾನ್ವಿತ ನ್ಯಾಯಮೂರ್ತಿಗಳು, ಆತ್ಮೀಯ ಈ ಕಾರ್ಯಕ್ರಮದಲ್ಲಿ ಸ್ನೇಹಿತರಂತ ಹೇಳೋದ್ರಲ್ಲಿ ಏನು ತಪ್ಪಾಗ್ಲಿಕ್ಕಿಲ್ಲ ಅಂತ ಅನ್ಕೊಂಡು ಬಹಳ ಆತ್ಮೀಯರಾಗಿರ್ತಕ್ಕಂಥ ಹಿರಿಯರು ಸ್ನೇಹಿತರು ಆದ ಕೃಷ್ಣ ಭಟ್ ಅವರೇ, ಕುಲಪತಿಗಳಾಗಿ ಹೇಳೋದಂತಂದ್ರೆ ನಮಗೆ ಬಹಳ ಹೆಮ್ಮೆ ಅದು. ಹೆಮ್ಮೆ, ಅದ್ರ ಒಂದು ಪ್ರೀತಿಯಿಂದ ಹೇಳಿರೋದು. ಆಮೇಲೆ ತುಂಬಾ ಹಿರಿಯರಾದ ಸೀನಿಯರ್ ವೈಸ್ ಚಾನ್ಸಲರ್ ಆಗಿರ್ತಕ್ಕಂಥ ಶ್ರೀ ಡಿ.ಬಿ. ನಾಯಕ್ ಅವರೇ, ಇಂದಿನ ಈ ಕಾರ್ಯಕ್ರಮ ಸಂಯೋಜನೆ ಮಾಡಿರ್ತಕ್ಕಂಥ ರಾಷ್ಟ್ರೀಯ ಸೇವಾ ಯೋಜನೆಯ ರಾಜ್ಯ ಮಟ್ಟದ ಮತ್ತು ರಾಜ್ಯ ಸರ್ಕಾರದ ಯುವ ಸಬಲೀಕರಣ ಕ್ರೀಡಾ ಇಲಾಖೆ, NSS ನ ರಾಜ್ಯ ಮಟ್ಟದ ಎಲ್ಲ ಅಧಿಕಾರಿಗಳೇ, ಎರಡು ವಿಶ್ವವಿದ್ಯಾಲಯದ ಎಲ್ಲ ಪ್ರಾಧ್ಯಾಪಕರೇ, ಅಧಿಕಾರಿ ವರ್ಗದವರೇ ಮತ್ತು ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಕಾರ್ಯಕ್ರಮ ಆಗಬೇಕು ಅನ್ನುವಂಥದ್ದನ್ನ ನಾನು ಕಳೆದ 1 ವರ್ಷದಿಂದ ಹೆಚ್ಚು ಕಡಿಮೆ ಕಾಯ್ತಾ ಇದ್ದೆ. ರಾಜ್ಯ ಮಟ್ಟದಲ್ಲಿ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಈ ಕಾರ್ಯಕ್ರಮ ನಡೀತಾ ಇರೋದು ಅಂದಾಜಾಗಿತ್ತು. ಪ್ರತ್ಯಕ್ಷವಾಗಿ ಇದು ಕೃಷ್ಣ ಭಟ್ರು ಇಲ್ಲೇ ಬಂದು ಎಲ್ಲಾ ವಿದ್ಯಾರ್ಥಿಗಳಿಗೆ ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ನಾನು ಅಪೇಕ್ಷೆ ಪಟ್ಟಿದ್ದೆ. ಅವ್ರು ಗುಲ್ಬರ್ಗಾದಲ್ಲಿ ಇದ್ದಾಗ್ಲೂ ನಾನು ಅವರನ್ನು ವಿನಂತಿ ಮಾಡಿದ್ದೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬರಬೇಕು ಅಂತೇಳಿ, ಮಾರ್ಚ್ ನಲ್ಲಿ ಇದ್ದಾಗದು. ಆಗ ಪರಿಸ್ಥಿತಿ ಒಂಥರ ಅನುಕೂಲ ಆಗ್ತಾ ಇತ್ತು ಅಂತ ಅನಿಸ್ತು. ಮತ್ತು ಪ್ರತಿಕೂಲದ ವಾತಾವರಣ ಕಳೆದ 2-3 ತಿಂಗಳದಿಂದ ಬಂದ ಮೇಲೆ ಮತ್ತೆ ನಮ್ಮ ವಿಶ್ವವಿದ್ಯಾಲಯದು ಮತ್ತೆ NSS ಅಧಿಕಾರಿಗಳು ನಮಗೆಲ್ಲ ಕೇಳಿದ್ರು ಇದು ಮಾಡಬೇಕು ಅಂತ ಹೇಳಿ. 3rd ವೇವ್ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ, ಒಟ್ಟು ಇನ್ನು ವಾತಾವರಣ ಇನ್ನು ಬಿಗಿಯಾಗಿದೆ. ಆದ್ರೆ ಇದು ಸಂವಿಧಾನ ಓದು ಕಾರ್ಯಕ್ರಮಕ್ಕೆ ಅನಾನುಕೂಲ ಆಗಬಾರದು, ನಾವು ಕಾರ್ಯ ಮುಂದುವರಿಸಬೇಕು ಅನ್ನೋ ದೃಷ್ಟಿನಲ್ಲಿ ಕೃಷ್ಣ ಭಟ್ರಿಗೆ ವಿನಂತಿ ಮಾಡಿದ್ವಿ. ಅವರ ಹ್ಯೂಮಿಲಿಟಿ, ಅವರ ವಿನಯತನ, ಅವರ ಸಜ್ಜನಿಕೆ, ಅವರ ಒಂದು ಜ್ಞಾನ, ಅದರ ಒಂದು ನಿದರ್ಶನ ಬಹಳ ಕಡಿಮೆ ಸಮಯದಲ್ಲಿ ಅವ್ರು ಮಾಡಿದ್ದಾರೆ. ನಮ್ಮ ಸಂವಿಧಾನದ ವೈಶಿಷ್ಟ್ಯದ ಬಗ್ಗೆ ಮೊನ್ನೆ ತಾನೇ ಕಳೆದ ವಾರವೇ ನಮ್ಮ ರಾಷ್ಟ್ರಪತಿಗಳು ಅವರ ತಮ್ಮ ಹುಟ್ಟೂರಿಗೆ ಹೋಗಿದ್ರು. ಉತ್ತರ ಪ್ರದೇಶದಲ್ಲಿ ರಾಷ್ಟ್ರಪತಿಗಳು ಆ ಊರಿಗೆ ಹೋಗುವಂತದ್ದು ಲಖನೌನಿಂದ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಹೆಲಿಕಾಪ್ಟರ್ ನಲ್ಲಿ ಹೋದ್ರು. ಹೆಲಿಕಾಪ್ಟರ್ ನಲ್ಲಿ ಇಳಿದ ಕೂಡಲೇ ಆ ಮಣ್ಣಿನ ಸ್ಪರ್ಶ ಮಾಡಿಕೊಂಡು ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡಿ ಹೇಳಿದ್ರು ಅವರು, ಈ ಜಾಗದಲ್ಲಿ ನಾನು ಓದು ಎಲ್ಲ ಮಾಡಿ ಕಳೆದೆ, ಸಾಮಾನ್ಯವಾಗಿರ್ತಕ್ಕಂಥ ನನ್ನ ಬಡ ಹಿಂದೆ ಉಳಿದ ಎಲ್ಲ ಒಬ್ಬ ವ್ಯಕ್ತಿನ ರಾಷ್ಟ್ರಪತಿಯಾಗಿ ಮಾಡೋದಕ್ಕೆ ಸಾಧ್ಯ ಆಗಿರೋದು ಯಾತಕ್ಕೆ ಅಂದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪ್ರಜಾಪ್ರಭುತ್ವದ ವ್ಯವಸ್ಥೆ. ನಾವು ಹಿಂದೆ ಸ್ವಾಮಿ ವಿವೇಕಾನಂದರ ಬಗ್ಗೆ ನಾವು ಮಾತು ಕೇಳಿದ್ವಿ. ವಿವೇಕಾನಂದರು ವಿದೇಶದಿಂದ ಬಂದ ಮೇಲೆ ಅವರು ಇಳಿದ ಕೂಡಲೇ ಮಾತೃಭೂಮಿಗೆ ಸ್ಪರ್ಶ ಮಾಡಿ ಆಮೇಲೆ ಇದನ್ನ ಮಾತು ಹೇಳಿದ್ರು. ಅದೇ ರೀತಿಯಿಂದ ಮೊನ್ನೆ ನಮ್ಮ ರಾಷ್ಟ್ರಪತಿ ಹೇಳಿರೋದು ನನಗೆ ನೆನಪಾಗ್ತದೆ. ಹಾಗೆ ಪ್ರಧಾನಮಂತ್ರಿಗಳು ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ, ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಚಾಯ್ ವಾಲಾ इस देश का प्रधानमंत्री बन सकता है क्योंकि इस देश में प्रजाप्रभुत्व है, डेमोक्रेसी है. ಬಾರಿ ಬಾರಿಗೆ ಇದು ಸಾಬೀತಾಗಿದೆ. ಕೃಷ್ಣ ಭಟ್ರ ಇತಿಹಾಸದಲ್ಲೂ ಕೂಡ ಅದೇ ಇರ್ಬೋದು.
ಸಾಮಾನ್ಯ ಹಳ್ಳಿಯಿಂದ ಬಂದು ಅಲ್ಲಿಂದ ಅವರು ಒಂದು ನ್ಯಾಯಮೂರ್ತಿ ಆಗೋದಕ್ಕೆ ಬೇಕಾಗಿರ್ತಕ್ಕಂತ ಒಂದು ಚೌಕಟ್ಟು, ಒಂದು ಇದೆ, ಫ್ರೇಮ್ವರ್ಕ್ ಇದೆ. ಅದು ಸಂವಿಧಾನ, ನಮ್ಮ ದೇಶದ ಕಾನೂನು ಇರೋದ್ರಿಂದಾಗಿ ಇಲ್ಲಿರ್ತಕ್ಕಂತ ಡಿ.ಬಿ. ನಾಯಕರು, ಉಳಿದಿರೋರು, ನನ್ನಂತವನು ಸೇರಿ ಪ್ರಾಯಶಃ ಸಂವಿಧಾನದ ಇತಿಮಿತಿ ಒಳಗಡೆ ಸಂವಿಧಾನದ ಚೌಕಟ್ಟು ಇದೆಲ್ಲ ಇಲ್ದಿದ್ರೆ ಸಾಮಾನ್ಯ ವ್ಯಕ್ತಿ ಕೂಡ ಈ ಸ್ಥಾನದಲ್ಲಿ ಬರೋದಕ್ಕೆ ಅವಕಾಶ ಇರೋದು ಸಂವಿಧಾನ ಇರೋದ್ರಿಂದನೇ ಅನ್ನುವಂತ ಒಂದು ವಿಶ್ವಾಸ ಮೂಡಿದೆ. ಹೀಗಾಗಿ ಜನಸಾಮಾನ್ಯರಿಗೆ ಹೇಳಬೇಕಾಗಿರೋದು ಏನಂತಂದ್ರೆ, ಸಾಮಾನ್ಯವಾಗಿರ್ತಕ್ಕಂಥ ಜನ ದೇ ಆರ್ ಲಾ ಅಬೈಡರ್ಸ್ ನಮ್ಮ ದೇಶದಲ್ಲಿ. ಯಾಕಂದ್ರೆ ಅದು ವೇದ ಕಾಲದಿಂದ ಬಂದಿದೆ. ಅದು ಮೊನ್ನೆ ಒಂದು 70 ವರ್ಷದ ಇತಿಹಾಸ ನಮ್ಮ ದೇಶದಲ್ಲಿ ಕಾನೂನದ ಬಗ್ಗೆ, ಸಂವಿಧಾನದ ಬಗ್ಗೆ ಇದೆ ಅಂತಲ್ಲ. ವೇದ ಕಾಲದಲ್ಲಿ, ಋಗ್ವೇದದಲ್ಲಿ ಇದರ ಉಲ್ಲೇಖ ಇದೆ, ಅಥರ್ವ ವೇದದಲ್ಲಿ ಇದರ ಉಲ್ಲೇಖ ಇದೆ, ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿದಿರ್ತಕ್ಕಂಥ ರಾಮಾಯಣ ಕಾಲದಲ್ಲೂ ಇದೆ, ಮಹಾಭಾರತ ಕಾಲದಲ್ಲಿ ಇದೆ, 12ನೇ ಶತಮಾನದಲ್ಲಿ ಬಸವಣ್ಣವ್ರು ಮಾಡಿರ್ತಕ್ಕಂಥ ಅನುಭವ ಮಂಟಪದಲ್ಲಿ ಇದೆ. ನಾವು ಸ್ವತಂತ್ರ ಬಂದ ಮೇಲೆ ಇಡೀ ಜಗತ್ತಿನಲ್ಲಿ ಇರ್ತಕ್ಕಂತ ಬೇರೆ ಬೇರೆ ಆಡಳಿತ ಮಾರ್ಗವನ್ನು ನೋಡಿ ಅಂಬೇಡ್ಕರ್ ಅವರು, ಉಳಿದಿರೋರು ಎಲ್ಲ ನಮ್ಮ ದೇಶಕ್ಕೆ ಬೇಕಾಗಿರ್ತಕ್ಕಂತ ಪ್ರಜಾಪ್ರಭುತ್ವ ಮಾದರಿಯನ್ನು ಒಪ್ಕೊಂಡು ಸಂವಿಧಾನವನ್ನ ಸೃಷ್ಟಿ ಮಾಡಿ, ನಾವು ಹೆಚ್ಚು ಕಡಿಮೆ ಒಂದು ಅಮೃತ ಮಹೋತ್ಸವ ಸಂದರ್ಭದಲ್ಲಿ 2025 ಬಂದಿದ್ದೀವಿ. We are into 2021. ಸಂವಿಧಾನದ ಬಗ್ಗೆ ಇವತ್ತು ಕೂಡ ಅದೇ ರೀತಿಯಿಂದ ಸದ್ಭಾವನೆ ಇದೆ, ಗೌರವ ಇದೆ. ಅದರ ಬಗ್ಗೆ ಪಾಠ ಪರಿಪಾಲನೆ ಮಾಡತಕ್ಕಂತ ಇವತ್ತು ಕೂಡ ಜನಸಾಮಾನ್ಯರಲ್ಲಿ ಅದರ ಬಗ್ಗೆ ಓದಿರ್ಲಿಕ್ಕಿಲ್ಲ. ಅವರು ಪಾಯಿಂಟ್ ಇರೋದು, ನನ್ನ ವಿಷಯ ಪ್ರಾಯಶಃ ಕೃಷ್ಣ ಭಟ್ರು ಒಪ್ಕೋತಾರೆ ಅಂತ ಅನ್ಸುತ್ತೆ, ಯಾರ ಸಂವಿಧಾನವನ್ನು ಓದಿದ್ದಾರೆ ಅವ್ರು ತಪ್ಪು ಮಾಡ್ತಾರೆ. ಈ ದೇಶದ ಕಾನೂನು ಬಹಳ ಉತ್ತುಂಗ ಶಿಖರದಲ್ಲಿ ಓದಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಅವರು ಓದಿ ಆ ಸಂವಿಧಾನವನ್ನ ಒಂದು ವಿಕೃತಗೊಳಿಸುವಂತ, ಡಿಸ್ಟಾರ್ಟ್ ಮಾಡತಕ್ಕಂತ, ಡೈಲ್ಯೂಟ್ ಮಾಡತಕ್ಕಂತ, ಡಿವಿಯೇಟ್ ಮಾಡುವಂತ ಕೆಲಸ ಬಹಳ ಯಾರು ಸಂವಿಧಾನವನ್ನು ಓದಿದ್ದಾರೆ ಅಂತವರಿಂದ ಆಗ್ತಾ ಇರ್ಬೋದು. ಎಲ್ರೂ ಕಡೆಯಿಂದ ಅಂತವರಿಂದ ಆಗ್ತಿರಬಹುದು ಅನ್ನುವಂಥದ್ದು ನಂದು ಒಂದು ಪಾಯಿಂಟ್ ಅಷ್ಟೇ. ಯಾರು ಸಂವಿಧಾನ ಓದಿಲ್ಲ ಪ್ರಾಯಶಃ ದೇ ಆರ್ ಆಲ್ ಲಾ ಅಬೈಡರ್ಸ್. ಅವರು ಬೈ ಅಂಡ್ ಲಾರ್ಜ್ ಜನಸಾಮಾನ್ಯರು, ಕೃಷಿ ಕಾರ್ಮಿಕರು, ಬಡವರು, ಹಿಂದುಳಿದಿರ್ತಕ್ಕಂಥವ್ರು, ರೈತರು, ಅವರು ಯಾರು ಸಂವಿಧಾನ ಓದಿಲ್ಲ. ಅವ್ರಿಗೆ ಆರ್ಟಿಕಲ್ ಅಂತಂದ್ರೆ ಯಾವ್ದೋ ವಸ್ತು ಅಂತ ಅನ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಅವ್ರ ಇಂಗ್ಲಿಷ್ ಶಬ್ದನೂ ಗೊತ್ತಿಲ್ಲ ಆರ್ಟಿಕಲ್ ಅಂದ್ರೆ. ಈ ತರದ ಮುಗ್ಧ ಸಾಮಾನ್ಯ ಇನ್ನೋಸೆಂಟ್ ಪೀಪಲ್ ನಮ್ಮ ದೇಶದಲ್ಲಿ ಇರೋದ್ರಿಂದ ಇವತ್ತು ಕೂಡ ಸಂವಿಧಾನದ ರಕ್ಷಣೆ ಆಗ್ತಾ ಇದೆ, ಅದರ ಪೋಷಣೆ ಆಗ್ತಾ ಇದೆ, ಉತ್ಸಾಹ ಆಗ್ತಾ ಇದೆ. ನಮ್ಮ ವಿಶ್ವವಿದ್ಯಾಲಯದ ನಮ್ದಂದ್ರೆ ಈ ತರದ ವಿಶ್ವವಿದ್ಯಾಲಯದಲ್ಲಿ ಸಂವಿಧಾನದ ಪರಿಕಲ್ಪನೆ, ಸಂವಿಧಾನದ ಒಂದು ಸರಿಯಾದ ಫ್ರೇಮ್ವರ್ಕ್ ರಾಜ್ಯ ಸರ್ಕಾರ ಈ ರೀತಿಯಿಂದ ಅಂಬೇಡ್ಕರ್ ಅವರ ಪೀಠದ ಮುಖಾಂತರ ಈ ಕಾರ್ಯಕ್ರಮ ನಡೆಸ್ತಾ ಇರುವಂತದ್ರದ್ದು ಬಹಳ ಯೋಗ್ಯವಾಗಿರ್ತಕ್ಕಂಥದ್ದು ಮತ್ತು ಜವಾಬ್ದಾರಿ ಇದೆ ಅಂತ ಅನ್ಸತ್ತೆ. ವಿಶ್ವವಿದ್ಯಾಲಯದ ಜವಾಬ್ದಾರಿ ಏನಂತಂದ್ರೆ ಯಾವುದೇ ಜ್ಞಾನವನ್ನ ಸರಿಯಾಗಿ ರೀತಿಯಿಂದ ಜನಕ್ಕೆ ಮುಟ್ಟಿಸುವಂತದ್ದು, ಸಮಾಜಕ್ಕೆ ಮುಟ್ಟಿಸುವಂತದ್ದು, ವಿದ್ಯಾರ್ಥಿಗಳಿಗೆ ಮತ್ತು ಸಮಾಜಕ್ಕೆ ಮುಟ್ಟಿಸುವಂತ ಕಾರ್ಯವನ್ನ ನಾವು ಒಂದು ನಮ್ಮ ಹೊಣೆಗಾರಿಕೆಯಾಗಿ, ಕೃಷ್ಣ ಭಟ್ರು ಹೇಳಿದಾಗೆ, ಇಟ್ ಈಸ್ ಅವರ್ ಮಾರಲ್ ರೆಸ್ಪಾನ್ಸಿಬಿಲಿಟಿ and we are accountable for the public as a university because it is a public organization. ನಾವೊಂದು ಖಾಸಗಿ ಸಂಸ್ಥೆ ಅಲ್ಲ. ಇದಕ್ಕೆ ನಮ್ಮ ಜವಾಬ್ದಾರಿಯನ್ನು ನಾವು ನಿರ್ವಹಿಸ್ತಾ ಇದ್ದೀವಿ. ಆ ಜವಾಬ್ದಾರಿ ನಿರ್ವಹಿಸುವಾಗ ನಮ್ಗೆ ಬೇಕಾಗಿರ್ತಕ್ಕಂಥ ತಜ್ಞತೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ನೈಪುಣ್ಯತೆ ನಮ್ಮ ಹತ್ರ ಇಲ್ಲ. ಈ ತರದ ಹಿರಿಯರಾಗಿ
ಯಾರು ಇದನ್ನ ನೇರವಾಗಿ ದಿನನಿತ್ಯ ಅವ್ರ ವ್ಯಕ್ತಿಗತ ಜೀವನದಲ್ಲೂ ಅಳವಡಿಸ್ತಾ ಇದ್ದಾರೆ. ಕೃಷ್ಣ ಭಟ್ರ ಬಗ್ಗೆ ಒಂದ್ 2 ವಾಕ್ಯ ನಾನು ಹೇಳಲೇಬೇಕು. ಅವ್ರು ಕಾನೂನು ತಜ್ಞರು, ಜಡ್ಜರು ಅನ್ನೋದಕ್ಕಿಂತ ಮುಖ್ಯವಾಗಿ ಒಬ್ಬ ಶುದ್ಧ ಸಾತ್ವಿಕವಾಗಿರ್ತಕ್ಕಂಥ ವ್ಯಕ್ತಿ ಜೀವನದಲ್ಲಿ ಕೂಡ ಅವ್ರು ಆ ರೀತಿಯಿಂದ ನಡವಳಿಕೆ ಮಾಡ್ತಾ ಇದ್ದಾರೆ. ಯಾವಾಗರ ಸಂದರ್ಭದಲ್ಲಿ ಭೇಟಿ ಆದ್ರೆ ಅವ್ರ ಬಗ್ಗೆ ಗೊತ್ತಾಗತ್ತೆ ಹೇಗೆ ಸರಳವಾಗಿರುವಂತ ವ್ಯಕ್ತಿ, ಎಷ್ಟರ ಮಟ್ಟಿಗೆ ಸರಳವಾಗಿರುವುದು ವ್ಯಕ್ತಿ ಅಂತಂದ್ರೆ ಇವತ್ತಿನ ಕಾರ್ಯಕ್ರಮದ ಉದಾಹರಣೆ ಕೂಡ ಹೌದು. ಇದು ಗೊತ್ತಾಗ್ಬೇಕು ವ್ಯಕ್ತಿಗಳಿಗೆ. ಸಮಾಜದಲ್ಲಿ ಈ ರೀತಿಯಿಂದ ಹೆಚ್ಚು ಜನ ಇದ್ದಾರೆ ನಮ್ಮಲ್ಲಿ. ನನ್ನ ಸ್ನೇಹಿತರು ಹೌದು, ಕೃಷ್ಣ ಭಟ್ರಿಗೆ ನಾನು ವ್ಯಕ್ತಿಗತವಾಗಿ ಮಾತಾಡಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ವಿನಂತಿ ಮಾಡಿದ್ದಲ್ಲ. ವಿಶ್ವವಿದ್ಯಾಲಯದ ನಮ್ಮ ಒಬ್ಬ ಸಾಮಾನ್ಯ ಅಧ್ಯಾಪಕರು ನಮ್ ಪರವಾಗಿ ಅವ್ರನ್ನ ವಿನಂತಿ ಮಾಡಿದ್ರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಅದನ್ನ ಒಪ್ಕೊಂಡ್ರು. ಎಷ್ಟು ಜನ ನಮ್ಮಲ್ಲಿ ಹ್ಯೂಮಿಲಿಟಿ, ಆ ರೀತಿಯಿಂದ ವಿನಯತೆ ಇದೆ. ಅದನ್ನ ನಾನು ಗೌರವ ಅನ್ಕೊಂಡೆ. ನಾನು ಅವ್ರ ವ್ಯಕ್ತಿಗತವಾಗಿ ಫೋನ್ ಮಾಡಿ ಕರಿಬೇಕು ಅಂತ. ಅದೇ ರೀತಿಯಿಂದ ಡಿ.ಬಿ. ನಾಯಕರಿಗೆ ನಾನ್ ಪ್ರತ್ಯಕ್ಷವಾಗಿ ಕರೀಲಿಲ್ಲ ಕೃಷ್ಣ ಭಟ್ರೆ. ನಮ್ ವಿಶ್ವವಿದ್ಯಾಲಯದ ಇನ್ನೊಬ್ರು ಸ್ನೇಹಿತರು ಕರೆದ್ರು, ಅವ್ರು ಒಪ್ಕೊಂಡ್ರು. ನಾನು ಅನ್ಕೊಂಡೆ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ನೀವು ಹೇಳಿದ್ರಲ್ಲ, ರೆಸ್ಪಾನ್ಸಿಬಿಲಿಟಿ ಅಂಡ್ ಅಕೌಂಟಬಿಲಿಟಿ ಎಲ್ಲಿವರೆಗೆ ವ್ಯಕ್ತಿಗಳಲ್ಲಿ ಇರಲ್ಲ, ದ ಡೆಲಿವರಿ ಆಫ್ ದಟ್ ಅಕೌಂಟಬಿಲಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಕಾಂಟ್ ಹ್ಯಾಪನ್ ಇನ್ ದಿ ಸೊಸೈಟಿ. ನಾಯಕರು ಹೇಳಿದ್ರು, ಪರವಾಗಿಲ್ಲ ನೀವು ಕರೀದೇ ಇದ್ರು ಪರವಾಗಿಲ್ಲ ಅಂದ್ರೆ ಸಾಕು, ಅದನ್ನು ನಿಮ್ ರಿಜಿಸ್ಟ್ರಾರ್ ಹೇಳಿದ್ದಾರೆ ಅಂತ. I felt it is a moral responsibility of mine to invite a guest, a fellow vice chancellor, a colleague, and a senior person. ಆ ರೀತಿಯಿಂದ ವಿಶ್ವವಿದ್ಯಾಲಯಗಳು ಒಟ್ಟಿಗೆ ಸೇರಿ ಸಮಾಜ ಕಾರ್ಯವನ್ನು ಮಾಡುವಂತ ಅವಕಾಶ ನಮ್ಮ ವಿಶ್ವವಿದ್ಯಾಲಯಕ್ಕೆ ಸಿಕ್ಕಿದೆ. ನಾವೊಂದು ಚಿಕ್ಕ ಗ್ರಾಮೀಣ ಅಭಿವೃದ್ಧಿ ವಿಶ್ವವಿದ್ಯಾಲಯ 4 ವರ್ಷ ಆಯ್ತು. ನಮ್ಮ ಮೇಲೆ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ನಿರ್ವಹಿಸುವಂತ ಶಕ್ತಿ ನಮಗೆ ದೇವರು ಕೊಡ್ಲಿ. ನಾವು ಇನ್ನು ಹೆಚ್ಚು ದೀರ್ಘವಾಗಿ, ನಾನು ಪ್ರಶ್ನೋತ್ತರ ಕಡಿಮೆ ಮಾಡಬೇಕು ಅಂತ ಹೇಳಿದ್ದೆ ಅದಕ್ಕೆ ಅಂದ್ರೆ ಸಮಯ ಆಗಿದೆ ಅಂತ ಅಷ್ಟೇ. ಅವ್ರ ಜೊತೆಗೆ ಮಾತಾಡೋದಕ್ಕೆ ಇನ್ನು ಹೆಚ್ಚು ಜನಕ್ಕೆ ಅವಕಾಶವಿದೆ. ಪ್ರತ್ಯಕ್ಷವಾಗಿ ತಾವು ಅನುಕೂಲ ಆಗೋ ದೃಷ್ಟಿನಲ್ಲಿ ಇಲ್ಲಿ ಬರಬೇಕು ಅನ್ನುವಂತ ವಿನಂತಿ ಮಾಡ್ತಾ, ಈ ಕಾರ್ಯಕ್ರಮವನ್ನ ಸಂಯೋಜನೆ ಮಾಡಿರ್ತಕ್ಕಂಥ ಎಲ್ಲ 2 ವಿಶ್ವವಿದ್ಯಾಲಯದ ಅಧಿಕಾರಿಗಳಿಗೆ, ಅಧ್ಯಾಪಕರಿಗೆ, ವೈಸ್ ಚಾನ್ಸಲರ್ಗೆ, ರಾಜ್ಯ ಸರ್ಕಾರದ ಇಲಾಖೆ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ, ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮೂಲಭೂತ ಮ್ಯಾನುಸ್ಕ್ರಿಪ್ಟ್ ಆಫ್ ಸಂವಿಧಾನ ಇದೆ. ನಾವು ಇದನ್ನ ಇಟ್ಟಿದ್ದೀವಿ. ನಮ್ಮ ಕಡೆಯಿಂದ ಪ್ರತಿ ವರ್ಷ 3 ಸಾರಿ ಸಮಾಜಕ್ಕೆ, ಪಬ್ಲಿಕ್ಗೆ ಬಂದು ಇಲ್ಲಿ ಓದುವಂತ ನೋಡುವಂತ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಆಗಸ್ಟ್ 15ಕ್ಕೆ ಮತ್ತು ನ್ಯಾಷನಲ್ ಕಾನ್ಸ್ಟಿಟ್ಯೂಷನ್ ಡೇಸ್ ನವೆಂಬರ್ 26 ಅನ್ಸುತ್ತದು ಅದು, ಮತ್ತು ಜನವರಿ 26. ಎಲ್ಲಾ ಸಂದರ್ಭದಲ್ಲಿ ಯಾರು ಸಂವಿಧಾನವನ್ನ ನೋಡಿಲ್ಲ ಅವ್ರು ಪ್ರತ್ಯಕ್ಷ ನೋಡ್ಬೋದು. ಅದು ಗ್ಲಾಸ್ ಕವರ್ ನಲ್ಲಿ ಹಾಕಿ ಇಡೋದಕ್ಕಲ್ಲ, ಜನಕ್ಕೆ ತೋರಿಸುವಂತದ್ದು. ಈ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಈ ವಿಷಯವನ್ನು ಇನ್ನೂ ಚೆನ್ನಾಗಿ ಮಾಡೋ ದೃಷ್ಟಿಯಿಂದ ತಾವು ಸಲಹೆ ಸೂಚನೆಗಳು ಕೊಡಬೇಕು, ತಾವು ಬರಬೇಕು ಅನ್ನುವಂತ ವಿನಂತಿ ಮಾಡ್ತಾ ನನ್ನ ಅಧ್ಯಕ್ಷೀಯ ಭಾಷಣ ಮುಗಿಸ್ತೀನಿ. ಧನ್ಯವಾದ. ಅಧ್ಯಕ್ಷೀಯ ನುಡಿಗಳನ್ನಾಡಿದ ಪ್ರೊಫೆಸರ್ ವಿಷ್ಣುಕಾಂತ್ ಎಸ್ ಚಟ್ಪಳ್ಳಿ, ಮಾನ್ಯ ಕುಲಪತಿಗಳು, ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗದಗ, ಇವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಡಾಕ್ಟರ್ ಶ್ರೀಧರ್ ಹಾದಿಮನಿ, ಸಂಯೋಜಕರು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಭಾಗ, ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಮೇಡಮ್, ಭಾರತ ಮೂಲತಃವಾಗಿ ತುಂಬಾ ವೈವಿಧ್ಯಮಯ ಹೊಂದಿರುವಂತಕ್ಕಂಥ ರಾಷ್ಟ್ರ. ಇಲ್ಲಿ ಅನೇಕ ಜಾತಿ, ಧರ್ಮ, ಜನಾಂಗ, ಭೌಗೋಳಿಕ, ಆರ್ಥಿಕ, ರೂಢಿ ಸಂಪ್ರದಾಯ ಹೀಗೆ ಹಲವಾರು ವಿಷಯಗಳಲ್ಲಿ ವೈವಿಧ್ಯತೆಯನ್ನು ಹೊಂದಿರುವಂತಕ್ಕಂಥ ದೇಶ ಇದಾಗಿದೆ. ಇಲ್ಲಿ ವಾಸಿಸುತ್ತಿರುವ ಎಲ್ಲಾ ರೀತಿಯ ಜನರಿಗೂ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಆರೋಗ್ಯ, ಶಿಕ್ಷಣ ಹಾಗೂ ಸಾಂಸ್ಕೃತಿಕ ಅವಕಾಶಗಳು ಸಮಾನ ರೀತಿಯಲ್ಲಿ ಸಿಗುವಂತ ನಿಟ್ಟಿನಲ್ಲಿ ನಮ್ಮ ಸಂವಿಧಾನದ ರಚನೆಯನ್ನು ನಾವು ನೋಡುತ್ತೇವೆ. ಈ ಸಂವಿಧಾನ ರಚನೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಅಪಾರ, ಅದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಜೊತೆಗೆ ಇವತ್ತಿನ ದಿನಮಾನದಲ್ಲಿ ಸಂವಿಧಾನದ ಪ್ರಾಮುಖ್ಯತೆ, ಸಂವಿಧಾನದ ಆಶೋತ್ತರ, ಇವುಗಳ ಬಗ್ಗೆ ಅರಿವು ಮೂಡಿಸಿದರ ಸಲುವಾಗಿ ಸಂವಿಧಾನ ಓದು ಎಂಬ ಕಾರ್ಯಕ್ರಮವನ್ನ
ಇಡೀ ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗುತ್ತದೆ. ಇದರ ತಾತ್ಪರ್ಯ ಇಷ್ಟೇ: ವ್ಯಕ್ತಿಯ ಹಕ್ಕು, ಕರ್ತವ್ಯ, ಸರ್ಕಾರದ ಆಡಳಿತದ ವ್ಯವಸ್ಥೆ, ಈ ಸಮಗ್ರ ಮಾಹಿತಿಯನ್ನು ಜನಸಾಮಾನ್ಯರಿಗೂ ತಲುಪಿಸುವಂತ ಉದ್ದೇಶ ಈ ಒಂದು ಕಾರ್ಯಕ್ರಮದ ಆಗಿದೆ. ಈ ನಿಟ್ಟಿನಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ರಾಷ್ಟ್ರೀಯ ಸೇವಾ ಯೋಜನಾ ಕೋಶ ಬೆಂಗಳೂರು, ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗದಗ್, ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಗೊಟಗೋಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಅಮೃತ ಮಹೋತ್ಸವದ ಪ್ರಯುಕ್ತ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರಚಾರ ಅಭಿಯಾನದ ಅಂಗವಾಗಿ ಸಂವಿಧಾನದ ಓದು ಕಾರ್ಯಕ್ರಮವನ್ನ ಇಂದು ಆನ್ಲೈನ್ ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಆನ್ಲೈನ್ ಕಾರ್ಯಾಗಾರದಲ್ಲಿ ಮುಖ್ಯ ಸಂಪನ್ಮೂಲ ವ್ಯಕ್ತಿಗಳಾಗಿ ನ್ಯಾಯಮೂರ್ತಿ ಶ್ರೀ ಕೃಷ್ಣ ಭಟ್ ಸರ್, ಗೌರವಾನ್ವಿತ ನ್ಯಾಯಮೂರ್ತಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ, ಇವರು ಸಂವಿಧಾನದ ಆಶೋತ್ತರಗಳ ಬಗ್ಗೆ ಹಾಗೂ ಸುಮಾರು ಆರ್ಟಿಕಲ್ 14ರಿಂದ ಡೈರೆಕ್ಟರ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಲ್ಲಿಯವರೆಗೆ ಪ್ರಮುಖ ಅಂಶಗಳನ್ನು ಇಂದಿನ ಈ ಸಂವಿಧಾನ ಓದು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೊಂದು ಹಂಚಿಕೊಂಡಿರುತ್ತಾರೆ. ಹಾಗಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಈ ಎಲ್ಲಾ ಸಂಯುಕ್ತ ಆಶ್ರಯದಲ್ಲಿ ಅಂದ್ರೆ ಈ ಎರಡು ವಿಶ್ವವಿದ್ಯಾಲಯ ಹಾಗೂ ರಾಷ್ಟ್ರೀಯ ಸೇವಾ ಯೋಜನಾ ಕೋಶ ಇವರ ಎಲ್ಲರ ಪರವಾಗಿ, ಈ ಸಂಸ್ಥೆಗಳ ಪರವಾಗಿ, ಈ ಸಂಸ್ಥೆಯ ಮುಖ್ಯಸ್ಥರ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿದ ಡಾಕ್ಟರ್ DB ನಾಯಕ್, ಮಾನ್ಯ ಕುಲಪತಿಗಳು, ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಗೊಟಗೋಡಿ, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಜೊತೆಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಪ್ರೊಫೆಸರ್ ವಿಷ್ಣುಕಾಂತ್ S ಚಟ್ಬಳ್ಳಿ ಸರ್, ಮಾನ್ಯ ಕುಲಪತಿಗಳು, ಕರ್ನಾಟಕ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗದಗ್, ಇವರಿಗೂ ಕೂಡ ಎಲ್ಲ ಸಂಸ್ಥೆಯ ಸಂಯೋಜಕರ ಮುಖ್ಯಸ್ಥರು ಹಾಗೂ ಸಂಸ್ಥೆಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಸರ್. ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಹೇಳಿದಂತ ಮಲ್ಲಿಕಾರ್ಜುನ್ ಮಾನ್ಪಡೆ ಸರ್, ರಾಜ್ಯ ನೋಡಲ್ ಅಧಿಕಾರಿಗಳು, ಸಂವಿಧಾನ ಓದು ಅಭಿಯಾನ, ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತ ಪ್ರೊಫೆಸರ್ ಬಸವರಾಜ ಲಕ್ಕಣ್ಣವರ್ ಸರ್, ಮಾನ್ಯ ಕುಲಸಚಿವರು, ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗದಗ್, ಹಾಗೂ ಪ್ರೊಫೆಸರ್ KN ಗಂಗಾನಾಯಕ್, ಮಾನ್ಯ ಕುಲಸಚಿವರು, ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಗದಗ್, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಜೊತೆಗೆ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ವಿಶ್ವವಿದ್ಯಾಲಯ ಗದಗ್ ಎಲ್ಲ ಅಧ್ಯಾಪಕ ವರ್ಗದವರಿಗೂ, ವಿದ್ಯಾರ್ಥಿಗಳಿಗೂ ಹಾಗೂ ಭಾಗವಹಿಸಿದ ಇನ್ನೂತರ ಪಾರ್ಟಿಸಿಪೆಂಟ್ಗಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಪ್ರತಿಯೊಬ್ಬರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಧನ್ಯವಾದಗಳು. ಸರ್ ನಮಸ್ಕಾರ. ನಮಸ್ಕಾರ. ಎಲ್ಲಿ ಬೆಂಗಳೂರ ಇದನ್ನ ಧಾರವಾಡನಲ್ಲಿ ಧಾರವಾಡ ಹತ್ರ ಇದ್ದೀರಿ, ಆದ್ರೂ ದೂರ ಇದ್ದಂಗಿದೀವಿ ನಾವು. ಸರಿ, ಅದು ಏನಿದ್ರು ಒಂದ್ಸಲ ಈ ಡೈರೆಕ್ಟ್ ಸ್ಟೂಡೆಂಟ್ಗಳ ಹತ್ರ ಮಾತಾಡಿದಷ್ಟು ಅಥವಾ ಫ್ಯಾಕಲ್ಟಿ ಈ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಪ್ರಶ್ನೋತ್ತರಗಳಿಗೆಲ್ಲ ಸರಿ, ವಿಚಾರ ಹೇಳೋದಕ್ಕೆ ಸರಿ ಆಗಲ್ಲ. ಲೆಕ್ಚರ್ ಕೊಡೋದಂದ್ರೆ ನಮ್ಗೆ ಆಡಿಯನ್ಸ್ ಕಂಡಾಗ ಅದು ಬೇರೆ ಒಂದು ಪ್ರಶ್ನೋತ್ತರಗಳಿಗೆ ಇದು ಭಾರಿ ಒಳ್ಳೇದು. ಇದರಲ್ಲಿ ತೊಂದರೆ ಆಗದೆ, ಅದೊಂಥರ ಟೆಲಿಫೋನ್ ಟಾಕ್ ಮಾಡಿದಾಗ ಆಡಿಯೋ ವಿಡಿಯೋ ಟಾಕ್ ಇದ್ದಾಗೆ. ಅದೇ ಆಗ್ಲಿ ಸರ್, ಹಾಗೆ ಮತ್ತೆ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.